ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ ಅಂತಂತಂದರೆ, ಅವರು ನಮ್ಮನ್ನು ಬಿಡಿಸುವಾತನಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೇನಾಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವಾತನಾಗಿ ಇದ್ದಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನಾವು ಓದಿ ನೋಡಿದಂಥ ಈ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಹೇಳೋ ಮಾತೇನಂತಂದರೆ, ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆಯಾಗುವುದು ಎಂಬುದಾಗಿ ಅವರು ಹೇಳ್ತಾರೆ. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೇನಾಗಿದ್ದಾರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವಾತನಾಗಿದ್ದಾರೆ. ಇಲ್ಲಿ ಅವರು ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಮಗೆ ಬಿಡುಗಡೆ ಆಗುವುದು ಅಂತ ಹೇಳ್ತಾರೆ. ಇಲ್ಲಿ ಅವರು ಸೂಚಿಸಿ ಹೇಳಿದಂಥ ಆ ಮಗನು ಯಾರು? ಆ ಮಗನು ಯಾರು ಅಂತಂದರೆ ಸ್ವತಃ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ತಾನು ದೇವರ ಕುಮಾರನು. ಆಗ ದೇವರ ಕುಮಾರನಾಗಿರುವಂಥ ನಾನು ನಿಮ್ಮನ್ನು ಬಿಡುಗಡೆಗೊಳಿಸಿದರೆ ನಿಮಗೆ ನಿಜವಾಗಿ ಬಿಡುಗಡೆಯಾಗುತ್ತೆ ಎಂಬುದಾಗಿ ಅವರು ಹೇಳೋದನ್ನು ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ನಮಗೇನು ಮಾಡ್ತಾರೆ? ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವಾಗ ನಮಗೆ ನಿಜವಾಗಲೂ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯಾ. ಅನೇಕರು ಬಿಡುಗಡೆಗೋಸ್ಕರವಾಗಿ ಸುತ್ತಿ ತಿರುಗಾಡ್ತಾರೆ, ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ನಿಜವಾದ ಬಿಡುಗಡೆ ಯಾವಾಗ ಬರುತ್ತೆ ಅಂತಂತಂದರೆ ಯೇಸು ಕ್ರಿಸ್ತನು ಬಿಡಿಸುವಾಗ ನಿಜವಾದ ಬಿಡುಗಡೆ ಬರುತ್ತೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸೋದಲ್ಲ, ನಿಜವಾಗಲೂ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ನಿಜವಾದ ಬಿಡುಗಡೆ ಯೇಸು ಕ್ರಿಸ್ತನಲ್ಲಿಯೇ ನಮಗೂ ಉಂಟು. ಆಗ ಯೇಸು ಕ್ರಿಸ್ತನು ನಮಗೇನಾಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವಾತನಾಗಿದ್ದಾರೆ. ಒಂದು ವೇಳೆ ಇವತ್ತು ನೀವು ಏನಾದರೂ ಒಂದು ಕಾರ್ಯದಲ್ಲಿ ಬಿಡುಗಡೆ ಹೊಂದಿಕೊಳ್ಳಬೇಕಂತ ನೀವು ಕಾಯ್ತಾ ಇದ್ದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಏನೋ ಒಂದು ಕಾರ್ಯದಿಂದ ಬಿಡುಗಡೆ ಆಗಬೇಕಂತ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಆತನು ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಆಗ ಯೇಸು ಕ್ರಿಸ್ತನು ನಮಗೆ ಬಿಡುಗಡೆ ಉಂಟು ಮಾಡುವಾತನಾಗಿ ಅವರಿದ್ದಾರೆ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ ಸರಿ, ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ಯಾವೆಲ್ಲದರಿಂದ ಬಿಡುಗಡೆಗೊಳಿಸ್ತಾರೆ? ಯೇಸು ಕ್ರಿಸ್ತನು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ ಅಂತಂತಂದರೆ, ಮೊದಲಾಗಿ ಅವರು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸುವಿನ ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ದೇವದೂತನು ಈ ಮಾತುಗಳನ್ನು ಯೋಸೇಫನಿಗೆ ಹೇಳ್ತಾನೆ. ಮರಿಯಳು ಗರ್ಭವತಿ ಆಗಿರ್ತಾಳೆ. ಆ ಸಮಯದಲ್ಲಿ ದೇವದೂತ ಯೋಸೇಫನ ಬಳಿಯಲ್ಲಿ ಮಾತನಾಡುತ್ತಾ, ಆಕೆ ಒಂದು ಮಗನನ್ನು ಹಡಿತಾಳೆ, ನೀನೇನು ಮಾಡು, ಆತನಿಗೆ ಯೇಸು ಅಂತ ಹೆಸರಿಡು. ಯಾಕೆ ಅಂತಂತಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆಗ ಇಲ್ಲಿ ದೇವದೂತನು ಯೇಸು ಕ್ರಿಸ್ತನು ಏನು ಮಾಡ್ತಾರೆ ಅನ್ನೋದನ್ನು ತಾನು ಹೇಳ್ತಾನೆ. ಅವ್ರು ಏನು ಮಾಡ್ತಾರೆ? ಆತನು ತನ್ನ ಜನಗಳನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ದೇವದೂತನು ಹೇಳ್ತಾನೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಏನು ಮಾಡ್ತಾರೆ? ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಅವರು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸ್ತಾರೆ? ಅವರು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸ್ತಾರೆ. ಮನುಷ್ಯರು ಅನೇಕ ಕಾರ್ಯಗಳಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸ್ತಾರೆ. ಆದರೆ ಮನುಷ್ಯ ಬಿಡುಗಡೆ ಹೊಂದಿಕೊಳ್ಳಬೇಕಾಗಿರುವಂಥ ಅತೀ ಮುಖ್ಯವಾದ ಕಾರ್ಯ ಯಾವುದು ಅಂತಂತಂದರೆ ಪಾಪ. ಕಾರಣ ಪಾಪ ಉಳ್ಳವನಾಗಿ ಯಾವ ಮನುಷ್ಯನೂ ದೇವರನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣಲಾರನೆಂಬುದಾಗಿ. ಆಗ ನಾವು ಪಾಪ ಉಳ್ಳವರಾಗಿ ದೇವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನುಷ್ಯ ಏನು ಮಾಡಬೇಕಂತಂದರೆ ಪ್ರಪ್ರಥಮವಾಗಿ ಅತಿ ಮುಖ್ಯವಾಗಿ ತನ್ನ ಪಾಪಗಳಿಂದ ತಾನು ಬಿಡುಗಡೆ ಹೊಂದಿಕೊಳ್ಳಬೇಕು. ತನ್ನ ಪಾಪಗಳಿಂದ ತಾನು ಬಿಡುಗಡೆ ಹೊಂದಿಕೊಳ್ಳುವಾಗಲೇ ತಾನು ದೇವರನ್ನು ದರ್ಶಿಸುವುದಕ್ಕೆ ಸಾಧ್ಯ. ಆದರೆ ಸಹಜವಾಗಿ ಮನುಷ್ಯರು ಏನು ಅಂದ್ಕೊಳ್ತಾರೆ ಅಂತಂತಂದರೆ, ಈ ಲೋಕದಲ್ಲಿ ನಾವು ಹುಟ್ಟಿದ್ದೀವಿ, ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ, ಇವತ್ತೆಲ್ಲ ನಾಳೆ ಒಂದು ದಿವಸ ಸದೋಗ್ತೀವಿ, ಆಮೇಲೆ ದೇವ್ರ ಹತ್ರ ಹೋಗ್ಬಿಡ್ತೀವಿ ಅಂತ ಅಂದ್ಕೊಳ್ತಾರೆ. ಆದರೆ ದೇವ್ರ ಹತ್ರ ಹೋಗಿ ಬಿಡೋವಂಥದ್ದು ಅಷ್ಟು ಸುಲಭನಾ? ಇವತ್ತೇನೋ ಒಂದಿನ ಹುಟ್ಟಿದ್ದೀವಿ, ಇವತ್ತು ಬದುಕ್ತಾ ಇದ್ದೀವಿ, ನಾಳೆ ಒಂದಿನ ಸಾಯ್ತೀವಿ, ಆಮೇಲೆ ದೇವ್ರ ಹತ್ರ ಹೋಗ್ಬಿಡ್ತೀವಿ ಅಂತ ಸಹಜವಾಗಿ ಅಂದ್ಕೊಳ್ತಾರೆ. ಆದರೆ ದೇವ್ರ ಹತ್ರ ಹೋಗಿ ಬಿಡೋದು ಅಷ್ಟು ಸುಲಭನಾ? ನಾವು ಅಂದುಕೊಳ್ಳೋಷ್ಟು ಸುಲಭನಾ? ಅಲ್ಲ, ದೇವ್ರ ಹತ್ರ ಹೋಗ್ಬಿಡ್ತೀವಿ ಸದೋಗ್ಬಿಟ್ರೆ ಅಂತ ಅಂದ್ಕೊಳ್ಳೋಷ್ಟು ಸುಲಭನಾ ದೇವ್ರ ಹತ್ರ ಹೋಗಿ ಬಿಡುವಂಥದ್ದು? ನಮ್ಮ ಭೂಲೋಕದಲ್ಲಿ ಒಂದು ದೇಶ ಇದೆ, ಅಮೇರಿಕಾ ಅಂತ ಹೇಳಿ. ಈಗ ಒಂದು ವೇಳೆ ನಾನು ಅಮೇರಿಕಾ ದೇಶಕ್ಕೆ ಹೋಗಬೇಕು ಅಂತ ನನಗೆ ಅನ್ನಿಸ್ತು ಅಂದ್ಕೊಳ್ಳಿ. ನಾನು ಇಲ್ಲಿ ಬಸ್ ಹತ್ಬಿಟ್ಟು ನೇರ
ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ದೇವನಹಳ್ಳಿ ಹತ್ರ ಇಲ್ಲಿ ಅಮೆರಿಕ ಏರ್ಪ್ಲೇನ್ ಎಲ್ಲಿದೆ ಅಂತ ಕೇಳಿದ್ರೆ ಆ ಸ್ಟ್ಯಾಂಡಲ್ಲಿ ಬರುತ್ತೆ ಅಮೆರಿಕ ಏರ್ಪ್ಲೇನ್ ಅಂತಂದರೆ, ಸರಿ ಸ್ವಲ್ಪ ಜಾಗ ಬಿಡಿ, ನಾನು ಅಮೆರಿಕಾಗೆ ಹೋಗಬೇಕು, ಹೊರಗಡೆ ಹೋಗಿ ಏರ್ಪ್ಲೇನ್ ಕುತ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡು ಹೋದರೆ ನಾನು ಅಮೆರಿಕಾಗೆ ಹೋಗೋರಿಗೆ ಬಿಟ್ಬಿಡ್ತಾರಾ? ಏನು ಮಾಡ್ತಾರೆ? ಫಸ್ಟು ನೀನು ಅಮೆರಿಕ ಹೋಗಿ ಟಿಕೆಟ್ ಆಯ್ತಾ ತೋರಿಸು ಅಂತಾರೆ. ಒಂದು ವೇಳೆ ನಾನು ಟಿಕೆಟ್ ತೊಗೊಂಡಿದ್ದೆ ಅಂತ ಅಂದ್ಕೊಳ್ಳಿ, ಖರ್ಚು ಮಾಡಿದ ದುಡ್ಡನ್ನ, ಟಿಕೆಟ್ ತೋರಿಸಿದ್ರೆ ಸರಿ ಆಯ್ತಂತ ಬಿಟ್ಬಿಡ್ತಾರೆ ಹೋಗು ಅಂತ, ಬಿಡೋದಿಲ್ಲ. ಆಮೇಲೆ ಪಾಸ್ಪೋರ್ಟ್ ಕೇಳ್ತಾರೆ, ವೀಸಾ ಕೇಳ್ತಾರೆ. ಅಮೇರಿಕ ದೇಶಕ್ಕೆ ವೀಸಾ ಸಿಗುವಂಥದ್ದು ತುಂಬ ಕಷ್ಟವಾದ ಕೆಲಸ. ಅವ್ರು ಸುಲಭವಾಗಿ ಅವ್ರ ದೇಶಕ್ಕೆ ಬರೋದಕ್ಕೆ ಯಾರಿಗೂ ಅಷ್ಟಾಗಿ ಅವಕಾಶ ಕೊಡೋದಿಲ್ಲ. ಅವ್ರ ದೇಶಕ್ಕೆ ವೀಸಾ ಪಡೆದು ಭೇಟಿ ಮಾಡಬೇಕು ಅಂತಂದರೆ ಅವ್ರದ್ದು ದೊಡ್ಡ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡಿದ್ರೇ ಅವ್ರ ದೇಶಕ್ಕೆ ಹೋಗೋದಕ್ಕೆ ಅವ್ರು ನಮಗೆ ವೀಸಾ ಕೊಡೋದು. ಆಗ ಅಮೆರಿಕ ದೇಶಕ್ಕೆ ಹೋಗ್ಬೇಕಂತಂದರೆ ವೀಸಾಗೆ ಅಪ್ಲೈ ಮಾಡಬೇಕು. ಆ ವೀಸಾಗೆ ಅಪ್ಲೈ ಮಾಡಿದ್ಮೇಲೆ ತಿಂಗಳಾನ್ಗಟ್ಟಲೆ ಕಾಯಬೇಕು. ಅವ್ರು ಇಂಟರ್ವ್ಯೂ ಕರೀತಾರೆ, ನಾವು ಹೋಗಿ ಇಂಟರ್ವ್ಯೂ ಕೊಡಬೇಕು. ಅವರು ನಮ್ಮದು ಎಲ್ಲ ವಿವರ ಕೇಳ್ತಾರೆ. ನೀವು ಯಾರು, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಅಮೆರಿಕಾಗೆ ಯಾಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಅಮೆರಿಕಾದಲ್ಲಿ ನಿಮ್ಗೆ ಏನು ಕೆಲಸ ಇದೆ, ಅಲ್ಲಿ ಎಷ್ಟು ದಿವಸ ಇರ್ತೀರಾ, ಎಷ್ಟೋನು ಕೇಳ್ತಾರೆ. ಅದೆಲ್ಲ ಕೇಳಿ ಎಲ್ಲ ಉತ್ತರ ಕೊಟ್ಟು ಇವ್ನು ಪರವಾಗಿಲ್ಲ ನಮ್ಮ ದೇಶಕ್ಕೆ ಬರ್ಬೋದು, ಇವ್ನು ಯೋಗ್ಯ ಅಂತ ಅನಿಸಿದ್ರೆ ಇಂಟರ್ವ್ಯೂಲ್ಲಿ ಪಾಸ್ ಮಾಡಿ ಆಮೇಲಿಂದ ವೀಸಾ ಕೊಡ್ತಾರೆ. ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟೋ ಕಾಲ ಬೇಕಾಗುತ್ತೆ. ಎಷ್ಟೋ ಜನಗಳು ಅಮೆರಿಕಾಗೆ ಹೋಗ್ಬೇಕಂತ ಹೇಳಿ ವೀಸಾಗೆ ಅಪ್ಲೈ ಮಾಡಿ ಎಷ್ಟೋ ಕಾಲ ಕಾಯ್ತಾ ಇರ್ತಾರೆ. ಅಯ್ಯೋ ವೀಸಾ ಸಿಗುತ್ತೋ ಇಲ್ವೋ ಅಂತ ಆತಂಕದಲ್ಲಿ ಇರ್ತಾರೆ. ಕೊನೆಗೆ ವೀಸಾ ಸಿಕ್ಬಿಟ್ಟ ಮೇಲಿಂದ ತುಂಬ ಸಂತೋಷ ಪಡ್ತಾರೆ. ಓ, ಅಮೆರಿಕ ದೇಶಕ್ಕೆ ಹೋಗೋದಕ್ಕೆ ನನಗೆ ವೀಸಾ ಸಿಕ್ಬಿಡ್ತು ಅಂತ ತುಂಬ ಸಂತೋಷ ಪಡ್ತಾರೆ. ಆದರೆ ಎಷ್ಟೋ ಜನಗಳಿಗೆ ಏನಾಗುತ್ತೆ ಅಂದರೆ ವೀಸಾ ರಿಜೆಕ್ಟ್ ಆಗುತ್ತೆ. ನಿಮ್ಮನ್ನು ನಮ್ಮ ದೇಶಕ್ಕೆ ಬರೋಕ್ಕೆ ಬಿಡಲ್ಲ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ. ಹಿಂಗೆ ರಿಜೆಕ್ಟ್ ಆಗ್ಬಿಟ್ಟ ಮೇಲಿಂದ ಎಷ್ಟೋ ಜನಗಳು ಏನು ಮಾಡ್ತಾರೆ, ಹೆಂಗಾದ್ರೂ ನಾನು ಅಮೆರಿಕ ದೇಶಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡು ಬೇರೆ ಬೇರೆ ತಪ್ಪಾದ ದಾರಿ ಹಿಡಿತಾರೆ. ಕೆನಡಾ ದೇಶಕ್ಕೆ ಹೋಗ್ಬಿಟ್ಟು ಕೆನಡಾಯಿಂದ ಹೋಗ್ಬಿಡೋಣ, ಮೆಕ್ಸಿಕೋಗೆ ಹೋಗ್ಬಿಟ್ಟು ಮೆಕ್ಸಿಕೋಯಿಂದ ಹೋಗ್ಬಿಡೋಣ, ಆ ದೇಶವನ್ನು ಹೆಂಗಾದ್ರೂ ಸೇರಿಬಿಡೋಣ ಅಂತ ಪ್ರಯತ್ನ ಮಾಡ್ತಾರೆ. ಅಂಥ ಪ್ರಯತ್ನಗಳು ಮಾಡಿ ಅಲ್ಲೇ ಸತ್ತೋಗ್ತಾರೆ. ಕೆನಡಾಗೆ ಹೋದರೆ ಕೆನಡಾ ವಿಪರೀತವಾದ ಮಂಜಿರುವಂಥ ದೇಶ. ಅಲ್ಲಿಂದ ಅಮೆರಿಕ ದೇಶಕ್ಕೆ ನಡ್ಕೊಂಡು ಬರುವಾಗ ಆ ಮಂಜು ಚಳಿ ತಡೆಯೋದಕ್ಕಾಗ್ದಿರ ಸತ್ತೋಗ್ತಾರೆ. ಮೆಕ್ಸಿಕೋ ದೇಶಕ್ಕೆ ಹೋದರೆ ಮೆಕ್ಸಿಕೋಯಿಂದ ಅಮೆರಿಕಾಗೆ ಹೋಗ್ಬೇಕಂದ್ರೆ ದೊಡ್ಡ ಕಾಡು ಬರುತ್ತೆ. ಆ ಕಾಡೆಲ್ಲ ದಾಟ್ಕೊಂಡು ಹೋಗಬೇಕು. ಅದೆಲ್ಲ ದಾಟ್ಕೊಂಡು ಹೋಗೋಷ್ಟೇ ಸತ್ತೋಗಿರ್ತಾರೆ. ಮತ್ತು ಬೇರೆ ಬೇರೆ ಎಷ್ಟೋ ಜನಗಳಿರ್ತಾರೆ, ನಿಮ್ಮನ್ನು ಅಮೆರಿಕ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಹತ್ರ ವೀಸಾ ಇಲ್ಲ ಅಂದರೂ ಪರವಾಗಿಲ್ಲ, ಪಾಸ್ಪೋರ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಇಷ್ಟು ದುಡ್ಡು ಕೊಡಿ, ಇಷ್ಟು ಲಕ್ಷ ಅಂತ ದುಡ್ಡು ಕೊಟ್ಬಿಡಿ, ನಿಮ್ಮನ್ನು ಹೆಂಗಾದರೂ ನಾವು ಆ ದೇಶಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ, ಮೆಕ್ಸಿಕೋಯಿಂದನಾದರೂ ಸರಿ, ಕೆನಡಾಯಿಂದನಾದರೂ ಸರಿ, ಹೆಂಗೋ ಸೇರಿಸ್ಬಿಡ್ತೀವಿ ಅಂತ ಲಕ್ಷ ದುಡ್ಡು ಇಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗೋ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಕೆಲವರು ಹೋಗ್ತಾರೆ, ಕೆಲವರು ಹೋಗೋದಕ್ಕಾಗೋದಿಲ್ಲ, ಅವರು ಸಿಗಾಕ್ಕೊಳ್ತಾರೆ. ಮತ್ತು ಅಲ್ಲಿ ಹೋದ್ಮೇಲೂ ಕೂಡ ಅವರೇನು ಅಮೆರಿಕ ದೇಶದವ್ರು ಸುಮ್ಮನೆ ಇರಲ್ಲ. ಹಿಂಗೆ ಅಕ್ರಮವಾಗಿ ಏನಾದ್ರು ಬಂದಿದ್ರೆ ಆವಾಗ ಹಿಡಿದು ಜೈಲಿಗೆ ಹಾಕ್ತಾ ಇರ್ತಾರೆ, ಇಲ್ಲ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ತಾ ಇರ್ತಾರೆ. ಮೊನ್ನೆ ಟ್ರಂಪ್ ಎಲ್ಲ ಬಂದು ಸುಮಾರು ಜನಕ್ಕೆ ಬೇಡಿ ಹಾಕಿ ನೀವು ಅಕ್ರಮವಾಗಿ ನಮ್ಮ ದೇಶದಲ್ಲಿ ಇದ್ರೆ ಹೋಗಿರಿ ಅಂತ ಕಳಿಸ್ತಾ ಇದ್ರು ಅನೇಕ ದೇಶದವ್ರಿಗೆ. ಆಗ ಅಮೆರಿಕ ದೇಶಕ್ಕೆ ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ವೀಸಾ ಸಿಗುವಂಥದ್ದು ತುಂಬ ಕಷ್ಟ. ಆಗ ಎಷ್ಟೋ ಕಷ್ಟಪಟ್ಟು ವೀಸಾ ಸಿಕ್ಕಿದ್ರೆ ಆ ಅಮೆರಿಕ ದೇಶಕ್ಕೆ ಹೋಗೋದಕ್ಕೆ ನನಗೆ ಅವಕಾಶ ಸಿಕ್ತಪ್ಪ ಅಂತ ಸಂತೋಷ ಪಡೋವಂಥವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಆಗ ಕೇವಲ ಆ ದೇಶಕ್ಕೆ ಹೋಗಿ ಒಂದು ಸ್ವಲ್ಪ ದಿವಸ ಇದ್ದು ನಾನು ಬರ್ತೀನಿ ಅನ್ನೋದಕ್ಕೋಸ್ಕರನೇ ಆ ಅವಕಾಶ ಪಡೆಯೋದು ಕೂಡ ತುಂಬ ಕಷ್ಟ. ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು, ಆಗಲೇ ಅವ್ರು ಅವಕಾಶ ಕೊಡೋದು. ಇನ್ನು ನಾನು ಹೋಗಿ ಅಮೆರಿಕದಲ್ಲೇ ಇದ್ಬಿಟ್ಟು ಅಲ್ಲಿನ ನಾಗರಿಕ ಆಗ್ಬಿಡ್ತೀನಿ, ಅಮೆರಿಕದ ಪೌರತ್ವ ಹೊಂದ್ಕೊಳ್ತೀನಿ, ನಾನು ಆ ದೇಶದ ಪ್ರಜೆ ಆಗ್ಬಿಡ್ತೀನಿ, ನಾನು ಮುಂದೆ ನನ್ನ ಮಕ್ಕಳು ನನ್ನ ಸಂತತಿ ಎಲ್ಲ ಇನ್ನು ಅಮೆರಿಕ ದೇಶದವರಾಗಿ ಇದ್ಬಿಡ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತಂದರೆ ಅದು ಇನ್ನೂ ದೊಡ್ಡ ಕತೆ. ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದು ಬರೋದಕ್ಕೆ ವೀಸಾ ಕೊಡೋದಕ್ಕೆ ಅವ್ರು ಎಷ್ಟೋ ಕಾನೂನುಗಳಿದೆ. ಇನ್ನು ಅಲ್ಲೇ ಹೋಗಿ ವಾಸ ಮಾಡಿಕೊಂಡು ನಾನು ಆ ದೇಶದ ನಾಗರಿಕ ಆಗ್ಬಿಡ್ತೇನೆ ಅಂತಂತಂದರೆ ಅದಕ್ಕೆ ತುಂಬ ಷರತ್ತುಗಳಿರುತ್ತೆ. ಅದನ್ನೆಲ್ಲ ಅವರು ಪೂರೈಸ್ತಾ ಬರಬೇಕಾಗತ್ತೆ. ಆಗ ಅಮೆರಿಕ ದೇಶಕ್ಕೆ ಹೋಗೋದಾಗಿರಲಿ, ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿಯ ನಾಗರಿಕತೆ ಪಡೆದು ಅಲ್ಲಿ ವಾಸ ಮಾಡುವಂಥದ್ದಾಗಿರಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೋಸ್ಕರವಾಗಿ ಜನಗಳು ಎಷ್ಟೋ ಕಷ್ಟಪಡ್ತಾರೆ, ಎಷ್ಟೋ ದುಡ್ಡು ಖರ್ಚು ಮಾಡುವಂಥವ್ರನ್ನು ನಾವು ನೋಡೋದಕ್ಕೆ ಸಾಧ್ಯ. ಆಗ ಅಮೆರಿಕ ದೇಶ ನಮ್ಮ ರೀತಿಯಲ್ಲೇ ಭೂಲೋಕದಲ್ಲಿರುವಂಥ ಬೇರೆ ಒಂದು ದೇಶ, ಬೇರೆ ಜನಗಳು ಕಟ್ಟಿರುವಂಥ ಒಂದು ದೇಶ. ಆಗ ನಮ್ಮ ರೀತಿಯಲ್ಲೇ ನಮ್ಮ ಮನುಷ್ಯರನ್ನೇ ಕಟ್ಟಿರುವಂಥ ಯಾರೋ ಒಂದು ಮೂಲೆಯಲ್ಲಿರುವಂಥ ದೇಶಕ್ಕೆ ಹೋಗೋದಕ್ಕೇ ಇಷ್ಟೊಂದು ಕಷ್ಟ ಅನ್ನೋ ಹಾಗಾದರೆ ಸತ್ತೋದ ಮೇಲಿಂದ ದೇವ್ರ ಹತ್ರಕ್ಕೆ ಆರಾಮಾಗಿ ಹೋಗ್ಬಿಡ್ಬೋದಾ? ಮನುಷ್ಯರು ನಾನು ಸತ್ತೋಗಿ ದೇವ್ರ ಹತ್ರ ಹೋಗ್ಬಿಡ್ತೀನಿ ಅಂದ್ಕೊಳ್ಳೋಷ್ಟು ಸುಲಭವಾಗಿ ಸತ್ತು ದೇವ್ರ ಹತ್ರ ಹೋಗ್ಬಿಡೋದಕ್ಕೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಹೆಂಗೆ ನಾನು ಸುಮ್ಮನೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಏರೋಪ್ಲೇನ್ ಎಲ್ಲಿದೆ ಅಮೆರಿಕದು ಅಂತ ಕೇಳ್ಕೊಂಡು ನಾನು ಕೂತ್ಕೊಂಡು ಹೋಗ್ಬಿಡ್ತೀನಿ ಅಮೆರಿಕಾಗೆ ಅಂತ ಹೋಗೋದಕ್ಕೆ ಸಾಧ್ಯ ಇಲ್ವೋ, ಹಂಗೆ ಸುಮ್ಮನೆ ನಾನು ದೇವರೇ ನಾನು ಬಂದೆಪ್ಪ ಅಂತ ಸಾಯವಾಗಿ ಈ ಲೋಕದಲ್ಲಿ ಕಣ್ಮುಚ್ಚಿಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀನಿ ಅಂತ ಅಲ್ಲ.
ಇನ್ನೂ ಹೇಳ್ಬೇಕಂತಂತಂದರೆ ಯಾರು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು? ಕಾರಣ ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿ ಬಿದ್ದು ಹೋಗಿದ್ದಾರೆ. ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಆಗ ಪರಲೋಕ ರಾಜ್ಯವನ್ನು ಸೇರೋದಕ್ಕೆ ಯಾವ ಮನುಷ್ಯರಿಗೂ ಸಾಧ್ಯನೇ ಇಲ್ಲ. ಪರಲೋಕ ರಾಜ್ಯವನ್ನು ಸೇರ್ಬೇಕಂತಂತಂದರೆ ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯರೆಲ್ಲ ಏನಾಗಿದ್ದಾರೆ? ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿ ಕೆಟ್ಟು ಹೋಗಿದ್ದಾರೆ. ಈಗ ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿ ಕೆಟ್ಟು ಹೋಗಿರೋದ್ರಿಂದ ಮನುಷ್ಯರು ಯಾರು ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ದೇವರ ಕೋಪಕ್ಕೆ ಗುರಿಯಾಗಿ ಅಗ್ನಿ ನರಕಕ್ಕೆ ಹೋಗಬೇಕಾಗಿದೆ. ಇದು ಮನುಷ್ಯರ ಪರಿಸ್ಥಿತಿ. ಆದರೆ ಇಂಥ ಸಮಯದಲ್ಲಿ ಒಂದು ವೇಳೆ ಒಂದು ಮನುಷ್ಯ ತಾನು ದೇವರ ಬಳಿಗೆ ಹೋಗಬೇಕು ಅಂತಂತಂದರೆ ತನ್ನ ಪಾಪಗಳಿಂದ ತನಗೆ ಬಿಡುಗಡೆ ಆಗಬೇಕು. ಮನುಷ್ಯ ಪಾಪವನ್ನು ಮಾಡಿ ದೇವರ ಕೋಪಕ್ಕೆ ಗುರಿಯಾಗಿ ಅಗ್ನಿ ನರಕಕ್ಕೆ ಪಾತ್ರನಾಗಿದ್ದಾನೆ. ಆದರೆ ಈಗ ತಾನು ದೇವರ ಬಳಿಗೆ ಸೇರಬೇಕು, ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅಂತಂತಂದರೆ ತನಗೆ ಒಂದು ಕಾರ್ಯ ಆಗಬೇಕು. ಏನಾಗಬೇಕು? ತನ್ನ ಪಾಪಗಳಿಂದ ತನಗೆ ಬಿಡುಗಡೆಯಾಗಿ ತಾನು ಪರಿಶುದ್ಧನಾಗಿ ಮಾಡಲ್ಪಡಬೇಕು. ಆದರೆ ಈಗ ಮನುಷ್ಯನಿಗೆ ತನ್ನ ಪಾಪದಿಂದ ಬಿಡುಗಡೆ ಆಗೋದಕ್ಕೆ ಅವಕಾಶ ಎಲ್ಲಿ? ಮನುಷ್ಯನಿಗೆ ತನ್ನ ಪಾಪದಿಂದ ಬಿಡುಗಡೆ ಆಗೋದಕ್ಕೆ ದಾರಿ ಎಲ್ಲಿ? ಮನುಷ್ಯರೇನು ಮಾಡ್ತಾರೆ? ಅವರ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಬೇಕಂತ ಹೇಳಿ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ? ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದ್ಕೊಳ್ಬೇಕಂತ ಹೇಳಿ ದಾನ ಧರ್ಮ ಮಾಡ್ತಾರೆ. ಆದರೆ ದಾನ ಧರ್ಮ ಮಾಡೋದ್ರಿಂದ ಪಾಪಗಳು ಕ್ಷಮಿಸಲ್ಪಟ್ಟು ಬಿಡುತ್ತಾ? ದಾನ ಧರ್ಮ ಮಾಡೋದ್ರಿಂದ ಪಾಪದಿಂದ ಕ್ಷಮಾಪಣೆ ಸಿಗುತ್ತಾ? ಪಾಪದಿಂದ ಬಿಡುಗಡೆ ಸಿಗುತ್ತಾ? ಒಂದು ವೇಳೆ ನೀವು ಎಲ್ಲೋ ಹೋಗಿ ಒಬ್ಬರ ಮನೆಯಲ್ಲಿ ಒಂದು 5 ಕೋಟಿ ರೂಪಾಯಿ ಕದ್ಕೊಂಡು ಬಂದ್ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು 5 ಕೋಟಿ ರೂಪಾಯಿ ದುಡ್ಡನ್ನ ಯಾರು ಸಾಹುಕಾರ ಮನೇಲಿ ಹೋಗಿ ಕಳ್ತನ ಮಾಡ್ಕೊಂಡು ನೀವು ಬಂದುಬಿಟ್ರಿ. ಆದರೆ ಆಮೇಲೆ ಏನಾಯ್ತು? ನೀವು ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಯಿತು. ಏನಂದರೆ ಇದು ತಪ್ಪು ಕೆಲಸ, ನಾನು ಮಾಡಬಾರ್ದಾಗಿತ್ತು, ಕಳ್ತನ ಮಾಡೋದು ತಪ್ಪು, ಬೇರೆಯವ್ರದ್ದು 5 ಕೋಟಿ ರೂಪಾಯಿ ದುಡ್ಡನ್ನ ನಾನು ಎತ್ಕೊಂಡು ಬಂದ್ಬಿಟ್ನಲ್ಲ, ಇದು ಮಹಾ ಅಪರಾಧ ಅಂತ ನಿಮಗೆ ಮನಸ್ಸಿಗೆ ನೋವಾಗಿ ಕೊನೆಗೆ ಆಮೇಲಿಂದ ನೀವು ಸರಿ ಒಂದು ಕೆಲಸ ಮಾಡ್ತೀನಿ, ಏನಂದರೆ ನಾನು ಕದ್ದಿರೋಂಥ ಈ 5 ಕೋಟಿ ರೂಪಾಯಿಲಿ 50 ಲಕ್ಷ ರೂಪಾಯಿ ಬಡವರಿಗೆ ನಾನು ದಾನ ಮಾಡಿಬಿಡ್ತೀನಿ ಅಂತ ನೀವೊಂದು 50 ಲಕ್ಷ ರೂಪಾಯಿ ತೊಗೊಂಡು ಊರಲ್ಲಿರುವಂಥ ಬಡವರಿಗೆಲ್ಲ ಹುಡುಕಿ ಎಲ್ಲರಿಗೂ ಒಂದು 10,000 ಕೊಟ್ಟು ದಾನ ಮಾಡಿಬಿಟ್ರಿ. ನಿಮಗೂ ಮನಸ್ಸಿಗೆ ತೃಪ್ತಿ ಆಯ್ತೇನೋ, ನಾನು ಕಳ್ತನ ಮಾಡಿಬಿಟ್ಟೆ, ತಪ್ಪು ಕೆಲಸ ಮಾಡಿಬಿಟ್ಟೆ, ಆದರೆ ಬಡವರಿಗೆ ದಾನ ಧರ್ಮ ಮಾಡಿಬಿಟ್ಟೆ, ತಪ್ಪು ಕ್ಷಮಿಸಲ್ಪಟ್ಬಿಡುತ್ತೆ ಅಂತ ಅಂದ್ಕೊಂಡು ಅವನು ಬೇಕಾದ್ರೆ ಮನೆಯಲ್ಲಿ ಇರ್ಬೋದು. ಆದರೆ ಈಗ ಒಂದಿನ ಪೊಲೀಸರು ಗೊತ್ತಾಗುತ್ತೆ ಇಲ್ಲೊಂದು 5 ಕೋಟಿ ಕಳ್ತನ ಆಗಿತ್ತು ಅಂತ. ಯಾರು ಅಂತ ಹುಡುಕ್ತಾರೆ. ಕೊನೆಗೆ ಈ ವ್ಯಕ್ತಿನೇ ಕಳ್ತನ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಈ ಪೊಲೀಸರು ಆ ವ್ಯಕ್ತಿ ಮನೆಗೆ ಬಂದು 5 ಕೋಟಿ ಕಳ್ತನ ಮಾಡಿದ್ದೀಯಾ, ನಾನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತಂದರೆ ಇವಾಗ ಆ ವ್ಯಕ್ತಿ, ಸ್ವಾಮಿ ನಾನು ಕಳ್ತನ ಮಾಡಿದ್ದು ನಿಜ, ಆದರೆ ಆಮೇಲೆ ನನಗೆ ಮನಸ್ಸಿಗೆ ತುಂಬ ನೋವಾಗೋಯಿತು, ಅದಕ್ಕೆ ನಾನೇನು ಮಾಡಿದೆ, ಒಂದು 50 ಲಕ್ಷ ಬಡವರಿಗೆಲ್ಲ ದಾನ ಮಾಡಿಬಿಟ್ಟೆ, ನಮ್ಮ ಊರಲ್ಲಿರೋರೆಲ್ಲ ಕೇಳ್ಕೊಂಬಂದು ನಾನು ಎಲ್ಲರಿಗೂ ದುಡ್ಡು ಕೊಟ್ಟಿದ್ದೀನಿ, ದಾನ ಮಾಡಿಬಿಟ್ಟಿದ್ದೀನಿ ಅಂತಂತಂದರೆ ಪೊಲೀಸರು ಸರಿಯಪ್ಪ ಆಯಿತು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೋಗ್ಬಿಡ್ತಾರಾ? 5 ಕೋಟಿ ಕಳ್ತನ ಮಾಡಿಬಿಟ್ಟು 50 ಲಕ್ಷ ದಾನ ಮಾಡಿಬಿಟ್ಟು ಇದ್ದರೆ ಪೊಲೀಸರು ಸರಿ ಆಯ್ತಪ್ಪ ನೀವು ಒಳ್ಳೆ ಕೆಲಸ ಮಾಡಿದೆ ಅಂತ ಹೋಗ್ಬಿಡ್ತಾರಾ? ನೀನು 50 ಲಕ್ಷ ದಾನ ಮಾಡಿರ್ಬೋದು, ಆದರೆ ನೀನು 5 ಕೋಟಿ ಕದ್ದಿದ್ದು ತಪ್ಪು ಅಂತ ಅವನ್ನ ಶಿಕ್ಷೆಗೆ ಒಳಪಡಿಸ್ತಾರೆ. ಹೋಗಲಿ 5 ಕೋಟಿ ಕದ್ದುಬಿಟ್ಟು 5 ಕೋಟಿನೂ ಕೂಡ ಎಲ್ಲರಿಗೂ ದಾನ ಮಾಡಿಬಿಟ್ಟೆ, ನನ್ನ ಹತ್ರ 1 ರೂಪಾಯಿ ಇಲ್ಲ, ಈಗ ಕಳ್ತನ ಮಾಡಿ ದುಡ್ಡನ್ನೆಲ್ಲ ಬಡವ್ರಿಗೆ ದಾನ ಮಾಡಿಬಿಟ್ಟಿದ್ದೀನಿ ಅಂತ ಅಂದರೂ ಕೂಡ ಪೊಲೀಸರು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತಾರಾ? ಬಿಡೋದಿಲ್ಲ. ನೀನು ಎಲ್ಲ ದುಡ್ಡನ್ನ ದಾನ ಮಾಡಿದ್ರು ಕೂಡ ನೀನು ಮೊಟ್ಟ ಮೊದಲು 5 ಕೋಟಿ ಕಳ್ತನ ಮಾಡಿದ್ದೆ ತಪ್ಪು, ಅದಕ್ಕೆ ನಿನಗೆ ಶಿಕ್ಷೆ ಆಗಬೇಕಂತ ಶಿಕ್ಷೆಗೆ ಒಳಪಡಿಸ್ತಾರೆ. ಆಗ ಯಾರ್ದೋ ದುಡ್ಡನ್ನ ಕಳ್ತನ ಮಾಡಿಬಿಟ್ಟು ಒಂದು ಸ್ವಲ್ಪ ದುಡ್ಡನ್ನ ಬಡವರಿಗೆ ದಾನ ಮಾಡ್ತೀನಿ ಅಂದ್ರೂ, ಇಲ್ಲ ಕಳ್ತನ ಮಾಡಿರುವಂಥ ಎಲ್ಲ ದುಡ್ಡನ್ನು ದಾನ ಮಾಡಿಬಿಡ್ತೀನಿ ಅಂತಂದ್ರೂ ಕೂಡ ಪೊಲೀಸರು ಆ ವ್ಯಕ್ತಿನ ಬಿಡಲ್ಲ. ನೀನು ದಾನ ಮಾಡಿರ್ಬೋದು, ಆದರೆ ಮೊಟ್ಟ ಮೊದಲು ನೀನು ಕಳ್ತನ ಮಾಡಿದರೆ ತಪ್ಪು, ಅದಕ್ಕೆ ಶಿಕ್ಷೆ ನಡಿ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಮನುಷ್ಯರೇ ತಪ್ಪು ಮಾಡಿಬಿಟ್ಟು ನಾನು ದಾನ ಮಾಡಿಬಿಟ್ಟೆ ಅಂತ ಹೇಳಿದ್ರು ಕೂಡ ಬಿಡಲ್ಲ, ಶಿಕ್ಷೆಗೆ ಒಳಪಡಿಸ್ತಾರೆ. ಹಿಂಗಿರುವಾಗ ಮಾಡೋ ಪಾಪ ಎಲ್ಲ ಮಾಡಿಬಿಟ್ಟು ಒಂದಷ್ಟು ಜನ ಬಡವರಿಗೆ ಸಹಾಯ ಮಾಡಿಬಿಟ್ಟು ದೇವರೇ ನನ್ನ ಪಾಪ ಎಲ್ಲ ಕ್ಷಮಿಸ್ಬಿಟ್ಟಿದ್ಯಪ್ಪ ಅಂತ ಅಂದ್ಕೊಂಡ್ರೆ ದೇವ್ರು ಕ್ಷಮಿಸ್ಬಿಟ್ಟಿರ್ತಾರಾ? ಬಡವರಿಗೆ ಸಹಾಯ ಮಾಡೋದು ಒಳ್ಳೆಯದು, ಆದರೆ ಬಡವರಿಗೆ ಸಹಾಯ ಮಾಡೋದ್ರಿಂದ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ. ಬಡವರಿಗೆ ಸಹಾಯ ಮಾಡೋದ್ರಿಂದ ಪಾಪದಿಂದ ಬಿಡುಗಡೆ ಆಗೋದಿಲ್ಲ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ, ಬೇರೆ ಬೇರೆಯಾದ ಅವ್ರದೇ ರೀತಿಯಾದ ದಾರಿಗಳನ್ನು ಅವರು ಅನುಸರಿಸ್ತಾರೆ. ಒಂದು ವೇಳೆ ಈ ಥರ ಮಾಡೋದ್ರಿಂದ
ನಮಗೆ ಪಾಪದಿಂದ ಬಿಡುಗಡೆ ಆಗ್ಬೋದು, ಇನ್ನೇನೋ ಮಾಡೋದ್ರಿಂದ ಪಾಪದಿಂದ ಬಿಡುಗಡೆ ಆಗ್ಬೋದು ಅಂತ ಬೇರೆ ಬೇರೆ ಏನೇನೋ ಪ್ರಯತ್ನಗಳು ಮಾಡ್ತಾರೆ, ಎಷ್ಟೆಷ್ಟೋ ದುಡ್ಡು ಕಾಸನ್ನೆಲ್ಲ ಖರ್ಚು ಮಾಡ್ತಾರೆ. ಆದರೆ ಮನುಷ್ಯನು ಮಾಡುವಂಥ ಯಾವ ಪ್ರಯತ್ನಗಳಿಂದಲೂ ಪಾಪದಿಂದ ಬಿಡುಗಡೆ ಆಗೋದಿಲ್ಲ. ದಾನ ಧರ್ಮ ಆಗಿರಲಿ, ಬೇರೆ ಏನೇ ಪ್ರಯತ್ನ ಆಗಿರಲಿ, ಎಷ್ಟೇ ದುಡ್ಡನ್ನು ಖರ್ಚು ಮಾಡಲಿ, ಪಾಪದಿಂದ ಮನುಷ್ಯನಿಗೆ ಬಿಡುಗಡೆ ಸಾಧ್ಯ ಇಲ್ಲ. ಅವನ ಪ್ರಯತ್ನಗಳಿಂದ ಅವನ ಪಾಪಗಳಿಂದ ಬಿಡುಗಡೆ ಅವನಿಗೆ ಆಗೋದಿಲ್ಲ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡಿದ್ದೇನೆ, ನನ್ನ ಪಾಪವನ್ನು ಕಳೆದುಕೊಂಡು ನಿರ್ಮಲನಾಗಿದ್ದೇನೆ ಎಂದು ಯಾರು ಹೇಳಬಲ್ಲರು. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ಇಲ್ಲಿ ಜ್ಞಾನಿ ಹೇಳೋ ಮಾತೇನಂತಂದರೆ, ನನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡಿದ್ದೇನೆ, ನನ್ನ ಪಾಪವನ್ನು ಕಳೆದುಕೊಂಡು ನಿರ್ಮಲನಾಗಿದ್ದೇನೆ ಅಂತ ಯಾರು ಹೇಳೋದಕ್ಕೆ ಸಾಧ್ಯ? ಯಾರಿಂದ ಇದನ್ನು ಹೇಳೋಕ್ಕಾಗತ್ತೆ? ನನ್ನ ಮನಸ್ಸನ್ನು ನಾನು ಶುದ್ಧಿ ಮಾಡ್ಕೊಂಡ್ಬಿಟ್ನಪ್ಪ, ನನ್ನ ಪಾಪ ನಾನು ಕಳ್ಕೊಂಡ್ಬಿಟ್ನಪ್ಪ ಅಂತ ಯಾರಾದ್ರೂ ಹೇಳೋಕ್ಕಾಗುತ್ತಾ? ಯಾರು ಹೇಳೋದಕ್ಕೆ ಆಗೋದಿಲ್ಲ. ಮನುಷ್ಯ ತನ್ನ ಹೃದಯವನ್ನು ತಾನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ತನ್ನ ಪಾಪವನ್ನು ತಾನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ತಾನು ಮಾಡುವಂಥ ಯಾವ ಪ್ರಯತ್ನಗಳಿಂದಲೂ ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯ ನಮಗೆ ಹೇಳೋದನ್ನು ನಾವು ಕಾಣ್ತೀವಿ. ಹಾಗಾದರೆ ಮನುಷ್ಯನಿಗೆ ತನ್ನ ಯಾವ ಪ್ರಯತ್ನಗಳಿಂದಲೂ ತನ್ನ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ತನ್ನನ್ನು ತಾನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂತಂದರೆ, ಮನುಷ್ಯನ ಪಾಪಗಳಿಂದ ಬಿಡುಗಡೆಗೆ ಅವಕಾಶ ಎಲ್ಲಿ? ಮನುಷ್ಯನು ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ದಾರಿಯಲ್ಲಿ? ಮನುಷ್ಯರನ್ನು ತಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವ ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಮನುಷ್ಯರು ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ಇರುವಂಥ ಏಕೈಕ ಮಾರ್ಗ ಅದುವೇ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆಗ ಮನುಷ್ಯ ತನ್ನ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಆದರೆ ತನ್ನ ಪಾಪಗಳಿಂದ ತಾನು ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ತಾನು ಮಾಡುವಂಥ ಯಾವ ಪ್ರಯತ್ನಗಳಿಂದಲೂ ತನಗೆ ಅವಕಾಶ ಇಲ್ಲ. ಆದರೆ ಮನುಷ್ಯ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ಇರುವಂಥ ಒಂದೇ ಒಂದು ದಾರಿ, ಒಂದೇ ಅವಕಾಶ, ಅದು ಯೇಸು ಕ್ರಿಸ್ತನು ಮಾತ್ರವೇ. ಹಲ್ಲೆಲೂಯ. ಇದನ್ನೇ ದೇವದೂತ ಯೋಸೇಫನಿಗೆ ಹೇಳಿತು, ಹಾಗೆ ಒಂದು ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಹೆಸರಿಡಬೇಕು, ಕಾರಣ ಆತನು ತನ್ನ ಜನಗಳನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯುವನು ಎಂಬುದಾಗಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಅವರು ನನ್ನನ್ನು ನಿಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ಸರಿ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸೋದಕ್ಕೆ ಯಾವ ರೀತಿ ಸಾಧ್ಯ? ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವ ಹಾಗೆ ಆತನಲ್ಲಿ ಏನಿದೆ? ಅದು ಹೆಂಗೆ ಸಾಧ್ಯ ಆಯಿತು? ಒಂದು ವೇಳೆ ನೀವು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ. ಟಿಕೆಟ್ ತೊಗೊಂಡಿಲ್ಲ, ನೀವು ಟಿಕೆಟ್ ತೊಗೊಂಡ್ರೆ ರೈಲ್ ಹತ್ತಿಬಿಟ್ರಿ. ಹೋಗ್ತಾ ಇದ್ದೀರಿ ರೈಲಲ್ಲಿ, ಟಿ ಸಿ ಬಂದರು, ಅಪ್ಪ ನೀನು ಟಿಕೆಟ್ ಕೊಡು ಅಂತ ಕೇಳಿದ್ರು. ಈಗ ನೀವು ಟಿಕೆಟ್ ತೊಗೊಂಡಿಲ್ಲ, ಸ್ವಾಮಿ ಟಿಕೆಟ್ ತೊಗೊಂಡಿಲ್ಲ, ಹಂಗೆ ಹತ್ಬಿಟ್ರೆ ರೈಲು ಅಂತ ಹೇಳ್ಬಿಡ್ತಾರೆ. ಈಗ ಅವನೇನು ಮಾಡ್ತಾನೆ? ಟಿಕೆಟ್ ತೊಗೊಳ್ದಾರ ರೈಲ್ ಪ್ರಯಾಣ ಮಾಡೋದು ಅಪರಾಧ, ನೀನು ತಪ್ಪು ಮಾಡಿದೆ, ಸರಿ ಆಯಿತು, ಫೈನ್ ಬರೀತೀನಿ, ನೀನು ಫೈನ್ ಕಟ್ಟು ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಫೈನ್ ಕಟ್ಟಿ ಬೇಕಾದ್ರೆ ಪ್ರಯಾಣ ಮುಂದುವರಿಸ್ಬೋದು. ಆದರೆ ಈಗ ಆ ಅಪ್ಪನ ಹತ್ರ ಫೈನ್ ಕಟ್ಟೋದಕ್ಕೆ ₹1 ಕೂಡ ಇಲ್ಲ. ಸ್ವಾಮಿ ನನ್ನ ಹತ್ರ ಟಿಕೆಟು ಇಲ್ಲ, ಫೈನ್ ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ ಅಂತಂತಂದರೆ ಆಮೇಲೆ ಏನು ಮಾಡ್ತಾನೆ? ಅಂತಂತಂದರೆ ಸರಿ ಆಯಿತು, ಮುಂದಿನ ಸ್ಟಾಪಲ್ಲಿ ರೈಲ್ ನಿಲ್ಲಿಸ್ತಾರೆ, ಆಮೇಲೆ ಬಾ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಸ್ಟೇಷನ್ಗೆ ಅಂತ ಸ್ಟೇಷನ್ಗೆ ಕರ್ಕೊಂಡೋಗಿ ಆಮೇಲೆ ಜೈಲಿಗೆ ಹಾಕ್ತಾರೆ. ಆಗ ರೈಲಲ್ಲಿ ಟಿಕೆಟ್ ಇದ್ದರೆ ಪ್ರಯಾಣ ಮಾಡುವಂಥದ್ದು ಅಪರಾಧ. ಅವ್ರು ಕೇಳಿದಾಗ ದಂಡವನ್ನು ಕಟ್ಟಬೇಕಾಗತ್ತೆ. ದಂಡ ಇಲ್ಲ ಅಂತಂತಂದರೆ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಆದರೆ ಇಂಥ ಸಮಯದಲ್ಲಿ ಟಿ ಸಿ ನನ್ನನ್ನು ನಿಲ್ಲಿಸ್ಬಿಟ್ಟು ದಂಡ ಕಟ್ತೀಯಾ ಇಲ್ಲ ಸ್ಟೇಷನ್ ಕರ್ಕೊಂಡು ಹೋಗಲ್ಲ ಅಂತೆಲ್ಲ ಮಾತಾಡ್ತಾ ಇರುವಾಗ ನನಗೆ ಯಾರೋ ಗೊತ್ತಿರುವಂಥ ಒಬ್ಬ ಸ್ನೇಹಿತ ಅಕಸ್ಮಾತ್ ತಾನು ಆ ಕಡೆಯಿಂದ ಒಂದು ವೇಳೆ ರೈಲಲ್ಲಿ ಬಂದ ಅಂತ ಅಂದ್ಕೊಳ್ಳೋಣ, ನನ್ನ ನೋಡ್ಬಿಟ್ಟು ಏನೋ ಇಲ್ಲಿದೆಯಾ ಅಂತಂದಾಗ, ಇಲ್ಲ ಹಿಂಗೆ ಟ್ರೈನಲ್ಲಿ ಬಂದೆ, ಟಿಕೆಟ್ ತೊಗೊಂಡಿಲ್ಲ, ದಂಡ ಕಟ್ಟು ಅಂತಂದರೆ ನನ್ನ ಹತ್ರ ದಂಡನೂ ಇಲ್ಲ, ಏನು ಮಾಡೋದು, ಜೈಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನನ್ನ ಸ್ನೇಹಿತ ಸರಿ ಸರ್ ಆಯಿತು, ಅವನ ಹತ್ರ ದಂಡ ಕಟ್ಟೋದಕ್ಕೆ ಕಾಸಿಲ್ವಂತೆ, ನಾನು ಕಟ್ತೀನಿ ಅವನ ದಂಡನ ಅಂತ ಅವನು ಕಾಸು ಕೊಟ್ಟು ದಂಡ ಕಟ್ತೀನಿ ಅಂತ ಹೇಳ್ದ ಅಂತ ಅಂದ್ಕೊಳ್ಳಿ. ಈಗ ಟಿ ಸಿ ಸರಿ ಆಯಿತು ಕಾಸು ಕೊಡು ಅಂತ ದಂಡ ಕಟ್ಟಿಸ್ಕೊಳ್ಳೋದಿಲ್ವಾ? ಕಟ್ಟಿಸ್ಕೊಂಡ್ಬಿಟ್ಟು ಸರಿ ಆಯಿತು ಹೋಗು, ನೀನು ಎಲ್ಲಿಗೆ ಹೋಗ್ಬೇಕು ಹೋಗು ಅಂತ ಅವನು ಟಿಕೆಟ್ ಕೊಟ್ಬಿಟ್ಟು ಹೋಗ್ತಾನೆ. ಆಗ ಅದೇ ರೀತಿಯಾಗಿಯೇ ನಾನು ನೀವು ಇವಾಗ ಏನು ಮಾಡಿದ್ವಿ ಅಂತಂದರೆ ಟಿಕೆಟ್ ಇಲ್ದರ ಟ್ರೈನಲ್ಲಿ ಪ್ರಯಾಣ ಮಾಡಿಬಿಟ್ಟಿದ್ವಿ. ಈಗ ಟಿ ಸಿ ಬಂದು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹಂಗಂತಂದರೆ ನಾನು ನೀವು ಪಾಪವನ್ನು ಮಾಡಿ ದೇವರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದೀವಿ.
ದೇವರು ಈಗ ನಮ್ಮ ಪಾಪಕ್ಕೆ ಲೆಕ್ಕ ಕೇಳ್ತಾ ಇದ್ದಾರೆ. ನೀನು ಮಾಡಿದ್ದು ಅಪರಾಧ, ನೀನು ದಂಡ ಕಟ್ಟು, ಇಲ್ಲ ಶಿಕ್ಷೆಗೆ ಗುರಿಪಡು ಅಂತ ದೇವರು ಹೇಳ್ತಾ ಇದ್ದಾರೆ. ಈಗ ದಂಡ ಕಟ್ಟೋದಕ್ಕೆ ನಮ್ಮ ಹತ್ರ ದಂಡ ಇಲ್ಲ, ಇಲ್ಲಾಂದರೆ ನಾವು ಶಿಕ್ಷೆಗೆ ಗುರಿ ಆಗಬೇಕು. ಆ ಶಿಕ್ಷೆ ಯಾವುದು? ದೇವರ ಅಗ್ನಿ ನರಕಕ್ಕೆ ಹಾಕ್ತಾರೆ. ಹಿಂಗೆ ನಾವು ದೇವ್ರ ಕೈಯಲ್ಲಿ ಪಾಪ ಮಾಡಿ ಸಿಗಾಕೊಂಡು ನರಕಕ್ಕೆ ಗುರಿಯಾಗಿರೋ ಟೈಮಲ್ಲಿ ಯೇಸು ಕ್ರಿಸ್ತನ ನಮ್ಮನ್ನು ಹುಡುಗಿ ಬಂದರು. ಅವ್ರು ಬಂದು, ತಂದೆಯೇ, ಇವನೇನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ನರಕಕ್ಕೆ ಹೋಗಬೇಕು, ಆದರೂ ಕೂಡ ನಾನು ಆ ದಂಡವನ್ನು ಕಟ್ತೀನಿ ಅಂತ ಹೇಳಿ ನಮ್ಮ ಪರವಾಗಿ ಅವರು ದಂಡವನ್ನು ಕಟ್ಟು ನಮ್ಮನ್ನು ಬಿಡಿಸಿದ್ದಾರೆ. ಹಲ್ಲೆಲೂಯ. ಆಗ ಅವ್ರು ಕಟ್ಟಿದಂಥ ದಂಡ ಏನು? ಅವ್ರು ಕಟ್ಟಿದಂಥ ದಂಡ ತನ್ನ ರಕ್ತ, ತಾನು ಕಟ್ಟಿದಂಥ ದಂಡ ತನ್ನ ಜೀವ. ರೈಲಲ್ಲಿ ಟಿಕೆಟ್ ತಗೊಳ್ದಾರೆ ಪ್ರಯಾಣ ಮಾಡಿ ಹೋಗ್ಬಿಟ್ರೆ ದಂಡ ಕಟ್ಟಬೇಕು. ಆ ದಂಡ ಯಾವುದು? ಹಣ. ಹಣ ಕೊಟ್ಟರೆ ಆ ತಪ್ಪು ತೀರಿ ಹೋಗುತ್ತೆ. ಮನುಷ್ಯ ಪಾಪವನ್ನು ಮಾಡಿ ದೇವರ ಕೈಯಲ್ಲಿ ಸಿಕ್ಕಿಬಿದ್ದ ನಂತರ ಹಣದಿಂದ ಆ ಪಾಪದಿಂದ ಬಿಡುಗಡೆ ಆಗಲ್ಲ. ಆದರೆ ಮನುಷ್ಯನ ಪಾಪ ಪರಿಹಾರ ಆಗಿ ಅವನಿಗೆ ಬಿಡುಗಡೆ ಆಗಬೇಕಂದ್ರೆ ಕಟ್ಟಬೇಕಾಗಿರ್ಬೋದು ರಕ್ತ, ಕಟ್ಟಬೇಕಾಗಿರುವಂಥದ್ದು ಜೀವ. ಅದನ್ನೇ ನಾವು ದೇವರ ವಾಕ್ಯದಲ್ಲಿ ಓದಿ ನೋಡುವಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತೆ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಆಗ ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡಬೇಕಂದ್ರೆ ಏನಾಗಬೇಕು? ರಕ್ತ ಧಾರೆ ಆಗಬೇಕು, ರಕ್ತವು ಸುರಿಸಲ್ಪಡಬೇಕು. ರಕ್ತವು ಸುರಿಸಲ್ಪಡುವಾಗ ಅದು ಪಾಪಕ್ಕೆ ಪರಿಹಾರ, ಕಾರಣ ರಕ್ತದಲ್ಲಿ ಜೀವ ಇದೆ. ಆಗ ಒಂದು ಮನುಷ್ಯ ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಿ ಸಿಕ್ಕಿಬಿಟ್ಟಿದ್ದಾನೆ ಅಂತಂತಂದ್ರೆ ಅವನ ಪಾಪಗಳು ಕ್ಷಮಿಸಲ್ಪಡಬೇಕಂದ್ರೆ ದುಡ್ಡು ಕೊಟ್ಟರೆ ಪ್ರಯೋಜನ ಇಲ್ಲ. ಅವನ ಪಾಪಗಳು ಕ್ಷಮಿಸಲ್ಪಡಬೇಕಂದ್ರೆ ರಕ್ತ ಸುರಿಸಲ್ಪಡಬೇಕು. ಅದನ್ನು ಮಾಡೋದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು. ಅವರೇ ಅದನ್ನು ಹೇಳ್ತಾರೆ. ನಾವು ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ: ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಹಲ್ಲೆಲೂಯ. ಇಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳೋ ಮಾತು, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಬರಲಿಲ್ಲ, ನಾನು ಸೇವೆ ಮಾಡೋದಕ್ಕೋಸ್ಕರ ಬಂದೆ. ಅದು ಮಾತ್ರ ಅಲ್ದಿರ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ನನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೆ ಬಂದೆ, ನನ್ನ ಪ್ರಾಣವನ್ನು ಬದಲಾಗಿ ಕೊಡುವುದಕ್ಕಾಗಿ ಬಂದೆ, ನನ್ನ ಪ್ರಾಣವನ್ನು ಪ್ರಾಯಶ್ಚಿತ್ತವಾಗಿ ಕೊಡೋದಕ್ಕೆ ಬಂದೆ. ನೀವು ಪಾಪವನ್ನು ಮಾಡಿ ಸಿಕ್ಕಿಬಿದ್ದಿದ್ದೀರಾ, ನಿಮ್ಮನ್ನು ಆ ಪಾಪದಿಂದ ಬಿಡಿಸಬೇಕಾದರೆ ನನ್ನ ಜೀವವನ್ನು ನಾನು ಕೊಡಬೇಕು, ನನ್ನ ಜೀವವನ್ನು ಈಡಾಗಿ ಕೊಡುವುದಕ್ಕೆ ನಾನು ಬಂದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯ. ಆಗ ನಾನು ನೀವು ಪಾಪವನ್ನು ಮಾಡಿ ದೇವರ ಕೈಯಲ್ಲಿ ಸಿಕ್ಕಿಬಿದ್ವಿ. ಅದರಿಂದ ನಮ್ಮನ್ನು ಬಿಡಿಸಬೇಕಾದರೆ ರಕ್ತ ಬೇಕು. ಆ ರಕ್ತವನ್ನು ಸುರಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು. ಆತನ ರಕ್ತದ ಮುಖಾಂತರ ನನಗೆ ನಿಮಗೆ ಇನ್ನೂ ಬಿಡುಗಡೆ ಆಯಿತು. ಹಲ್ಲೆಲೂಯ. ಪಾಪ ಪರಿಹಾರಕ್ಕೆ ರಕ್ತ ಸುರಿಸಲ್ಪಡಬೇಕು. ಆದರೆ ಈಗ ಆ ರಕ್ತ ಹೆಂಗಿರಬೇಕು? ಆ ರಕ್ತ ಸುಮ್ಮನೆ ರಕ್ತ ಸುರಿಸ್ಬಿಟ್ರೆ ಪ್ರಯೋಜನ ಇಲ್ಲ. ಆ ರಕ್ತ ಪರಿಶುದ್ಧವಾಗಿರಬೇಕು. ಎಂಥದ್ದಾಗಿರಬೇಕು? ಪರಿಶುದ್ಧವಾಗಿರಬೇಕು. ಪರಿಶುದ್ಧ ರಕ್ತ ಸುರಿಸಲ್ಪಡುವಾಗಲೇ ಪಾಪಗಳು ಕ್ಷಮಿಸಲ್ಪಡೋದು. ಸುಮ್ಮನೆ ರಕ್ತ ಸುರಿಸ್ಬಿಟ್ರೆ ಎಲ್ಲರ ಪಾಪ ಕ್ಷಮಾಪಣೆ ಆಗಲ್ಲ. ಪರಿಶುದ್ಧವಾದ ರಕ್ತ ಬೇಕು. ಇವಾಗ ಉದಾಹರಣೆಗೆ ನಾವೇ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಟಿಕೆಟ್ ತೊಗೊಂಡಿಲ್ಲ, TC ಬಂದು ಹಿಡ್ಕೊಂಡ್ಬಿಟ್ರು, ಕಟ್ಟೋದಕ್ಕೆ ನನ್ನ ಹತ್ರ ದಂಡ ಕೂಡ ಇಲ್ಲ. ನಮ್ಮ ಸ್ನೇಹಿತ ಬಂದು ಆ ಕಡೆಯಿಂದ ಅವ್ನು ಬಂದ್ಬಿಟ್ಟು, ಅಯ್ಯೋ ಏನೋ ಇಲ್ಲಿದೆಯಾ, ಅಯ್ಯೋ ಹಿಂಗಾಯ್ತಾ, ಅಯ್ಯೋ ಸರಿ ಆಯಿತು ಸರ್, ನಾನು ಕಟ್ತೀನಿ ತೊಗೊಳ್ಳಿ ಸರ್, ಅದೇನಿದೆ ಅವ್ನು ನೋಡಿ ಸರ್, ಬಿಟ್ಬಿಡಿ ಸರ್ ಅವನ್ನ ಅಂತ ಕೊಡಕ್ಕೆ ಬಂದ. ಸರಿ ಆಯ್ತಪ್ಪ ಅಂತ ಅವ್ರು ಇಸ್ಕೊಬೇಕಂತ ಇದ್ರು. ಅಷ್ಟರಲ್ಲಿ ಹಿಂದೆಗಡೆ ಇನ್ನೊಬ್ಬ ಓಡ್ಬಂದ್ಬಿಟ್ಟು, ಸಾರ್ ಇವ್ನು ಕಳ್ಳ ಸಾರ್, ನನ್ನ ಪರ್ಸ್ನ ಗದ್ಕೊಂಡ್ಬಿಟ್ಟ ನಾ ಕಡೆ ಬೋಗಿಯಿಂದ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಳ್ಳಿ. ಇವಾಗ ಅಪ್ಪ ಏನು ಮಾಡ್ತಾನೆ? ಏನ ನಿಮ್ಮ ಪರ್ಸ್ ಕದ್ಬಿಟ್ಟಾನ ಅಂತ ಪರ್ಸಲ್ಲಿ ತೆಗೆದು ಅಲ್ಲಿ ID ಕಾರ್ಡ್ ಎಲ್ಲಿ, ನಿನ್ನ ಪರ್ಸಲ್ಲಿ ಏನೇನಿರುತ್ತೆ ಹೇಳಿ ನೋಡೋಣ. ಅವನ್ನೆಲ್ಲ ಕರೆಕ್ಟಾಗಿ ಹೇಳ್ಬಿಟ್ರೆ, ಒಂದು ಅವ್ನ ID ಕಾರ್ಡ್ ಮತ್ತೊಂದು ಸಿಕ್ಬಿಟ್ರೆ ಅವಾಗೇನು ಮಾಡ್ತಾರೆ? ಎಲ್ಲ ಕಳ್ಳ, ಏನೋ ಮಹಾ ಉಪಕಾರ ಮಾಡೋ ಒಂಥರ ಬಂದ್ಬಿಟ್ಟು, ನೀನು ನಿನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಒಳ್ಳೆ ದುಡ್ಡು ದಂಡ ಕಟ್ದಿರಾ ಆ ಪಕ್ಕದ ಬಗೆಯಲ್ಲಿ ಆ ಪಿಕ್ ಪ್ಯಾಕೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೊಡ್ತಾ ಇದೆಯಾ, ನೀನು ನೋಡಿ ಸ್ಟೇಷನ್ಗೆ ಅಂತ ಅಂದ್ಬಿಟ್ಟು ಅವನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಕಳ್ಳ ಅಂತ. ಅದೇ ಇವನು ಕೂಡ ಟಿಕೆಟ್ ಇಲ್ಲ ಅಂತ ಇವನು ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಇವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಆಗ ದಂಡ ಕಟ್ತೀವಂತ ಸುಮ್ಮನೆ ದುಡ್ಡು ಕಟ್ಬಿಟ್ರೆ ಬಿಡುಗಡೆ ಆಗ್ಬಿಡುತ್ತೆ ಅಂತಲ್ಲ, ಆ ದುಡ್ಡು ಒಳ್ಳೆ ದುಡ್ಡಾಗಿರ್ಬೇಕು. ಇನ್ನೊಬ್ಬರ ಹತ್ರ ಕಳ್ತನ ಮಾಡಿಕೊಂಡು ಬಂದು ಕೊಟ್ಬಿಡ್ತೀವಿ ಅಂತ ಕೊಟ್ಟರೆ ಅದನ್ನು ಅವರು ಒಪ್ಕೊಳ್ಳೋದಿಲ್ಲ. ಮನುಷ್ಯರನ್ನ ಬೇಕಾದ್ರೆ ಯಾಮಾರಿಸ್ಬಿಟ್ಟು ಕಟ್ಬಿಟ್ಟು ಬೇಕಾದ್ರೆ ಬಿಡಿಸ್ಕೊಂಡ್ಬಿಡ್ಬೋದೇನೋ, ಆದರೆ ದೇವ್ರನ್ನ ಯಾಮಾರ್ಸೋಕ್ಕಾಗಲ್ಲ.
ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡಬೇಕಂದ್ರೆ ರಕ್ತ ಸುರಿಸಲ್ಪಡಬೇಕು. ಆದರೆ ಆ ರಕ್ತ ಎಂಥದ್ದಾಗಿರ್ಬೇಕು? ಪರಿಶುದ್ಧವಾದ, ದೋಷವಿಲ್ಲದ, ನಿಷ್ಕಳಂಕವಾದ ರಕ್ತವಾಗಿರಬೇಕು. ಆಗ ಮಾತ್ರವೇ ಮನುಷ್ಯರ ಪಾಪಗಳು ಕ್ಷಮಿಸಲ್ಪಡೋದು. ಯೇಸು ಕ್ರಿಸ್ತನ ರಕ್ತ ಅದು ಪರಿಶುದ್ಧವಾದ ರಕ್ತ. ಯೇಸು ಕ್ರಿಸ್ತನ ರಕ್ತ ಅದು ನಿರ್ದೋಷವಾದ ರಕ್ತ. ಯೇಸು ಕ್ರಿಸ್ತನ ರಕ್ತ ದೋಷವಿಲ್ಲದ ರಕ್ತ. ಹಲ್ಲೆಲೂಯಾ. ಆತನ ರಕ್ತ ಅಂಥದ್ದಾಗಿರೋದ್ರಿಂದ ನನಗೆ ನಿಮಗೆ ಆತನ ರಕ್ತದಿಂದ ಬಿಡುಗಡೆಯಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ವಾಸ ಮಾಡುವಾಗ ಅವ್ರ ಜನಗಳನ್ನು ನೋಡಿ ಕೇಳಿದಂಥ ಮಾತು, ನಿಮ್ಮಲ್ಲಿ ಯಾರು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡೋದಕ್ಕೆ ಸಾಧ್ಯ? ಯಾರು ಆತನ ಮೇಲೆ ಪಾಪವನ್ನು ತೋರಿಸಿಕೊಡೋದಕ್ಕೆ ಆಗಲಿಲ್ಲ. ಇಸ್ಕರಿಯೋತ ಯೂದ ಆತನನ್ನ ಕಾಸಿಗೆ ಹಿಡಿದುಕೊಟ್ಟವನೇ ಕೊನೆಗೆ ಹೇಳ್ತಾನೆ, ನಾನು ತಪ್ಪಿಲ್ಲದವನನ್ನು ತೋರಿಸಿಕೊಟ್ಟು ಪಾಪವನ್ನು ಮಾಡಿದೆ. ಪಿಲಾತ ವಿಚಾರಿಸಿ ಹೇಳ್ತಾನೆ, ಆತನಲ್ಲಿ ಯಾವ ಪಾಪವಿಲ್ಲ. ಹೆರೋದ ವಿಚಾರಿಸಿ ಆಮೇಲೆ ಪಿಲಾತ ಹೇಳ್ತಾನೆ, ಹೆರೋದನಿಗೂ ತನ್ನಲ್ಲಿ ಯಾವ ತಪ್ಪು ಕಾಣಿಸಲಿಲ್ಲ. ಪಿಲಾತನ ಹೆಂಡತಿ ಹೇಳ್ತಾನೆ, ಆತನ ಗೊಡವೆಗೆ ನೀನು ಹೋಗಬೇಡ, ಆತನ ಸತ್ಪುರುಷನು. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನನ್ನು ಅತಿಯಾಗಿ ವಿರೋಧಿಸಿದಂಥ ಅಪೊಸ್ತಲನಾದಂಥ ಪೌಲನು ಒಂದು ಕಾಲದಲ್ಲಿ ಬರೀತಾನೆ, ಆತನ ಪರಿಶುದ್ಧನು. ಆಗ ಯೇಸು ಕ್ರಿಸ್ತನು ಅವರು ಪರಿಶುದ್ಧನಾಗಿ ಲೋಕದಲ್ಲಿ ಜೀವಿಸಿದ್ರು. ಆತನಲ್ಲಿ ಯಾರು ಒಂದು ಪಾಪವನ್ನು ತೋರಿಸಿಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ. ತನ್ನ ವಿರೋಧಿಗಳು ಸಹ ಆತನ ಪರಿಶುದ್ಧನೆಂಬುದಾಗಿ ಸಾಕ್ಷಿ ಕೊಟ್ಟರು. ಆತನ ಪರಿಶುದ್ಧನಾಗಿ ಜೀವಿಸಿ ತನ್ನ ಪರಿಶುದ್ಧ ರಕ್ತವನ್ನು ಮನುಷ್ಯರಾಗಿರುವ ನಮ್ಮ ಪಾಪಗಳ ಕ್ಷಮೆಗಾಗಿ ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಹಲ್ಲೆಲೂಯಾ. ಆತನು ತನ್ನ ಪವಿತ್ರ ರಕ್ತವನ್ನು ನನಗಾಗಿ ನಿಮಗಾಗಿ ಸುರಿಸಿ ಶಿಲುಬೆಯಲ್ಲಿ ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ನಿಮ್ಮ ಪಾಪಗಳಿಗೆ ಕ್ಷಮಿಸಲ್ಪಡೋದಕ್ಕೆ ಏನು ಮಾಡಬೇಕೋ ಎಲ್ಲವನ್ನು ಅವರು ಮಾಡಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೂಲಕವಾಗಿ ನಿಮ್ಮ ಪಾಪಗಳು ಬಿಡಿಸಲ್ಪಡುತ್ತೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಯಾರನ್ನ ಬಿಡುಗಡೆಗೊಳಿಸ್ತಾರೆ? ಮನುಷ್ಯರ ಪಾಪಗಳ ಕ್ಷಮೆಗಾಗಿ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ಪಾಪ ಪರಿಹಾರವನ್ನು ಉಂಟು ಮಾಡಿದ್ದಾರೆ. ಆದರೆ ಈಗ ಯಾರನ್ನ ಅವರು ಪಾಪದಿಂದ ಬಿಡುಗಡೆಗೊಳಿಸ್ತಾರೆ? ಅವರು ಮನುಷ್ಯರ ಪಾಪಗಳ ಕ್ಷಮೆಗಾಗಿ ತನ್ನ ರಕ್ತವನ್ನು ಸುರಿಸಿರೋದ್ರಿಂದ ಎಲ್ಲ ಮನುಷ್ಯರ ಪಾಪಗಳು ತನಗೆ ತಾನೇ ಕ್ಷಮಿಸಲ್ಪಟ್ಬಿಡುತ್ತಾ? ಎಲ್ಲ ಮನುಷ್ಯರು ತನಗೆ ತಾನೇ ಪಾಪದಿಂದ ಬಿಡುಗಡೆಯಾಗಿ ಎಲ್ಲರೂ ಸತ್ತದ ಮೇಲೆ ಪರಲೋಕಕ್ಕೆ ಹೋಗ್ಬಿಡಕ್ಕಾಗುತ್ತಾ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಕಾರಣ ಯೋಚನೆ ಮಾಡಬೇಕು. ಈಗ ಉದಾಹರಣೆಗೆ ಜಗತ್ತಿನಾದ್ಯಂತ ಎಲ್ಲ ಮನುಷ್ಯರಿಗೂ ಏನೋ ಒಂದು ರೋಗ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಎಲ್ಲ ಮನುಷ್ಯರಿಗೂ ರೋಗ ಬಂದ್ಬಿಟ್ಟಿದೆ. ಯಾವ ಥರ? ಕೊರೋನಾ ಬಂತಲ್ಲ ಆ ಥರ ಎಲ್ಲರಿಗೂ ಏನೋ ಒಂದು ರೋಗ ಬಂದ್ಬಿಟ್ಟಿದೆ. ಆ ರೋಗದಿಂದ ಒಂದಷ್ಟು ಕಾಲ ಆದಮೇಲೆ ಎಲ್ಲರೂ ಸಾಯೋದಕ್ಕಿದ್ದಾರೆ. ಈಗ ಡಾಕ್ಟರ್ಗಳೆಲ್ಲ ಏನು ಮಾಡ್ತಾರೆ? ಅವರು ರಿಸರ್ಚ್ ಸ್ಟಾರ್ಟ್ ಮಾಡ್ತಾರೆ. ಇದು ಬಂದಿರುವಂಥ ಒಂದು ಹೊಸ ರೋಗ ಯಾವುದು, ಇದು ಯಾವ ಥರ ಪರಿಣಾಮ ಬೀರುತ್ತೆ, ಇದಕ್ಕೆ ನಾವು ಯಾವ ಥರ ವಾಸಿ ಮಾಡ್ಬೋದು ಅಂತ ಹೇಳಿ ಅದನ್ನು ಔಷಧಿ ಕಂಡುಹಿಡಿಯೋದಕ್ಕೆ ಎಲ್ಲ ಥರ ಪ್ರಯತ್ನ ಮಾಡ್ತಾರೆ. ಒಂದಷ್ಟು ಕಾಲ ಆದ್ಮೇಲಿಂದ ಔಷಧಿ ಕಂಡುಹಿಡಿದ್ಬಿಟ್ರು. ಆ ಔಷಧಿ ಹಾಕುವಂಥ ಎಲ್ಲರಿಗೂ ವಾಸಿ ಆಗ್ತಾ ಇದೆ. ಕಂಡುಹಿಡಿದ್ಬಿಟ್ರು. ಕೊರೋನಾ ವ್ಯಾಕ್ಸಿನ್ ಕಂಡುಹಿಡಿದ್ಬಿಟ್ರು. ಈಗ ಜಗತ್ತಿನಾದ್ಯಂತ ಯಾವುದೊಂದು ರೋಗದಿಂದ ಜನಗಳು ಬಾಧೆ ಪಡ್ತಾ ಇದ್ದಾರೆ, ನಾಳೆ ಅದರಿಂದ ಸಾಯೋದಕ್ಕಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ವೈದ್ಯರ ತಂಡ ಒಂದು ಔಷಧಿನ ಕಂಡುಹಿಡಿದ್ಬಿಟ್ಟು ಸಕ್ಸಸ್ ಆಗ್ಬಿಟ್ಟಿದೆ. ಅದರಿಂದ ಮನುಷ್ಯರನ್ನ ಗುಣಪಡಿಸೋದಕ್ಕೆ ಸಾಧ್ಯ. ಆದರೆ ಈಗ ಅಲ್ಲೆಲ್ಲೋ ಒಂದು ಕಡೆ ವೈದ್ಯರು ಒಂದು ಔಷಧಿನ ಕಂಡುಹಿಡಿದ ಮಾತ್ರಕ್ಕೆ ಇಡೀ ಜಗತ್ತಿನಾದ್ಯಂತ ಇರುವಂಥ ಜನಗಳಿಗೆಲ್ಲ ತಟ್ಟಂತ ವಾಸಿ ಆಗ್ಬಿಡುತ್ತಾ? ವಾಸಿ ಆಗೋದಿಲ್ಲ. ಆದರೆ ಜಗತ್ತಿನಾದ್ಯಂತ ಜನಗಳು ವಾಸಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಔಷಧಿಯನ್ನು ಎಲ್ಲರಿಗೂ ಕೊಡಬೇಕು. ಎಲ್ಲರೂ ಆ ಔಷಧಿಗಳನ್ನು ತಗೊಂಡು ಅವರು ಸೇವಿಸಿದಾಗ, ಆ ವ್ಯಾಕ್ಸಿನ್ನ ಪ್ರತಿಯೊಬ್ಬರು ತಗೊಳ್ಳುವಾಗ ಆ ಔಷಧಿ ಅವರ ಶರೀರದಲ್ಲಿ ಸೇರಿ ಅವರ ರೋಗವನ್ನು ನೀಗಿಸಿ ಬಿಡುಗಡೆ ಕೊಡುತ್ತೆ. ಆದರೆ ಯಾರಾದರೂ ವ್ಯಾಕ್ಸಿನ್ ತಗೊಂಡಿಲ್ಲ ಅಂದರೆ ಏನಾಗುತ್ತೆ? ಆ ರೋಗದಲ್ಲೇ ಮುಂದೊಂದು ದಿನ ಅವರು ಸಾಯಬೇಕಾಗುತ್ತೆ. ಆಗ ಎಲ್ಲ ಮನುಷ್ಯರು ರೋಗಗ್ರಸ್ತರಾಗಿರುವಾಗ ಎಲ್ಲ ಒಂದು ಕಡೆ ಔಷಧಿ ಕಂಡುಹಿಡಿದ ಮಾತ್ರಕ್ಕೆ, ಔಷಧಿ ಇದೆ ಅಂದಿದ ಮಾತ್ರಕ್ಕೆ ಎಲ್ಲರಿಗೂ ತನಗೆ ತಾನೇ ವಾಸಿ ಆಗ್ಬಿಡೋದಿಲ್ಲ. ಆದರೆ ಆ ಔಷಧಿನ ಎಲ್ಲರೂ ತಗೊಳ್ಬೇಕು. ತಗೊಳ್ಳುವಾಗ ಅವರಿಗೆ ವಾಸಿ ಆಗುತ್ತೆ. ಈಗ ನಮಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಮನೆಯಲ್ಲಿ ಅಮ್ಮ ಅಡುಗೆ ಮನೆಯಲ್ಲಿ ಘಮ ಘಮ ಅಂತ ಅಡುಗೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ವಾಸನೆ ಬರ್ತಾ ಇದೆ. ಅಮ್ಮ ಎಲ್ಲ ಮಾಡಿದ ಆಗೋಯ್ತಾ ಅಂತ ಹೇಳಿದ್ರು. ಮಾಡಿದ ಆಗೋಯ್ತು ಅಂತ ಹೇಳಿದ ಮಾತ್ರಕ್ಕೆ ನಾನು ಹೊಟ್ಟೆ ತುಂಬುತ್ತಾ? ತುಂಬಲ್ಲ. ನಾನೇನು ಮಾಡಬೇಕು? ಹೊಟ್ಟೆ ತುಂಬಬೇಕಂದ್ರೆ ಅಂತಂದು ನಾವು ತಿನ್ನಬೇಕು. ಆಗ ಅದೇ ರೀತಿಯಾಗಿಯೇ ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿ ಬಿದ್ದು ಹೋಗಿದ್ದಾರೆ, ಕೆಟ್ಟು ಹೋಗಿದ್ದಾರೆ, ನಾಶನಕ್ಕೆ ಗುರಿಯಾಗಿದ್ದಾರೆ.
ಆದರೆ ಈಗ ಯೇಸು ಕ್ರಿಸ್ತನು ಮನುಷ್ಯರೆಲ್ಲರ ಪಾಪದ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ರಕ್ಷಣೆ ಏರ್ಪಡಿಸಿದ್ದಾರೆ. ಆದರೆ ಅವರು ಅದನ್ನು ಮಾಡಿದ್ದಾರೆ ಅಂದ ಮಾತ್ರಕ್ಕೇನೆ ಎಲ್ಲ ಮನುಷ್ಯರಿಗೂ ತನಗೆ ತಾನೇ ಪಾಪ ಕ್ಷಮಿಸಲ್ಪಟ್ಟು ಬಿಡುಗಡೆ ಆಗ್ಬಿಡಲ್ಲ. ಆದರೆ ಒಂದು ಮನುಷ್ಯ ಅದನ್ನು ಬಿಡುಗಡೆ ಹೊಂದ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ರೋಗ ಇರೋನು ಬಿಡುಗಡೆ ಹೊಂದ್ಕೊಳ್ಬೇಕಂದ್ರೆ ಆ ವ್ಯಾಕ್ಸಿನ್ನ ಹಾಕಿಸ್ಕೊಳ್ಬೇಕು. ಹಸಿವಿರೋನಿಗೆ ಹಸಿವು ನೀಗಬೇಕಂದ್ರೆ ಅವನು ಊಟವನ್ನು ಮಾಡಬೇಕು. ಅದೇ ರೀತಿ ಪಾಪದಿಂದ ಒಬ್ಬನಿಗೆ ಬಿಡುಗಡೆ ಆಗ್ಬೇಕಂದ್ರೆ ಪರಿಹಾರ ಇದೆ. ಆ ಪರಿಹಾರವನ್ನು ಅವನು ಅಂಗೀಕರಿಸಬೇಕು. ಯೇಸು ಕ್ರಿಸ್ತನು ದೇವರ ಕುಮಾರನು, ತಾನು ದೇವರು ಆಗಿದ್ದಾನೆ. ತಾನು ಮನುಷ್ಯನಾಗಿ ಯೇಸುವಿನ ಹೆಸರಿನಲ್ಲಿ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಪರಿಶುದ್ಧನಾಗಿ ಜೀವಿಸಿ ತನ್ನ ಪವಿತ್ರ ರಕ್ತವನ್ನು ನನ್ನ ಪಾಪಗಳ ಕ್ಷಮೆಗಾಗಿ ಶಿಲುಬೆಯಲ್ಲಿ ಸುರಿಸಿ ತಾನು ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾರೆ. ಆತನ ಮೂಲಕ ನನ್ನ ಪಾಪಗಳು ಕ್ಷಮಿಸಲ್ಪಡುತ್ತೆ. ನಾನೊಬ್ಬ ಪಾಪಿ, ಆದರೆ ನಾನು ನನ್ನ ಪಾಪವನ್ನು ದೇವರ ಬಳಿಯಲ್ಲಿ ಒಪ್ಪಿಕೊಳ್ಳುವಾಗ ಯೇಸು ಕ್ರಿಸ್ತನ ರಕ್ತ ನನ್ನ ಪಾಪವನ್ನು ತೊಳೆದು ಶುದ್ಧಿ ಮಾಡುತ್ತೆ, ನನ್ನ ಪಾಪಗಳನ್ನು ನನಗೆ ಬಿಡುಗಡೆ ಮಾಡುತ್ತೆ ಅನ್ನೋದನ್ನು ನಂಬಿ ತನ್ನ ಪಾಪಗಳನ್ನು ತಾನು ದೇವರ ಬಳಿಯಲ್ಲಿ ಅರಿಕೆ ಮಾಡುವಾಗ ಯೇಸು ಕ್ರಿಸ್ತನ ರಕ್ತವು ಅವನನ್ನು ತೊಳೆದು ತನ್ನ ಪಾಪಗಳಿಂದ ಅವನನ್ನು ಬಿಡುಗಡೆಗೊಳಿಸುತ್ತೆ. ಇನ್ನು ಅವನು ತನ್ನ ಪಾಪಗಳನ್ನು ಮನೆ ತಿರುಗಿ ದೇವರ ವಾಕ್ಯದಂತೆ ಪರಿಶುದ್ಧನಾಗಿ ನೀತಿವಂತನಾಗಿ ದೇವರಿಗೆ ಭಯಪಟ್ಟು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಈ ಲೋಕ ಯಾತ್ರೆಯನ್ನು ಓಡುತ್ತಾ ತನ್ನ ನಂಬಿಕೆಯನ್ನು ಉಳಿಸಿಕೊಂಡು ಅವನು ಜೀವಿಸುವಾಗ ಕಟ್ಟ ಕಡೆಯಲ್ಲಿ ಈ ಲೋಕದ ಅಂತ್ಯದಲ್ಲಿ ಅವನು ಯೇಸು ಕ್ರಿಸ್ತನ ಮೂಲಕ ಪರಲೋಕ ರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ಜೀವಿಸೋದಕ್ಕೆ ಅವಕಾಶ ಆಗುತ್ತೆ. ಹಲ್ಲೆಲೂಯ. ಆದರೆ ಒಂದು ವೇಳೆ ಯಾರಾದರೂ ಒಂದು ವ್ಯಕ್ತಿ ಔಷಧಿ ಕಂಡುಹಿಡಿದಿದ್ದಾರೆ ಆದರೆ ನಾನು ತಗೊಳ್ಳೋದಿಲ್ಲ ಅಂತ ಹಂಗೆ ಇದ್ರೆ ಏನಾಗುತ್ತೆ? ಔಷಧಿ ಇದ್ರೂ ಸಹ ಇವನು ತನ್ನ ರೋಗದಿಂದ ಸಾಯ್ತಾನೆ. ಎಷ್ಟೋ ಜನ ಇವತ್ತು ಕೊರೋನಾ ವ್ಯಾಕ್ಸಿನ್ ತಗೊಂಡಿಲ್ಲ, ನಾನು ತಗೊಳ್ಳೋದಿಲ್ಲ ಅಂತ ಹಠ ಮಾಡ್ತಾಯಿದ್ರು. ತಗೊಳ್ಳೇಬೇಕು ಅಂತ ಎಷ್ಟೋ ಒತ್ತಾಯ ಆಗ್ದಾಗಲೂ ಕೂಡ ತುಂಬ ಜನ ತಗೊಂಡಿಲ್ಲ. ಇವತ್ತು ಅಲ್ಲಿ ಇಲ್ಲಿ ಸಿಗೋವಾಗ ಯಾರಾದ್ರೂ ಮಾತಾಡುವಾಗ ಕೆಲವರು ಹೇಳ್ತಾ ಇರ್ತಾರೆ, ನಾನಂತೂ ಕೊರೋನಾ ಔಷಧಿ ತಗೊಳ್ಳೇ ಇಲ್ಲಪ್ಪ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆಗ ಔಷಧಿ ಇದ್ರೂ ಕೂಡ ತಗೊಳ್ಳದೇ ಇರೋವಂಥವ್ರು ಕೆಲವರು ಇರ್ತಾರೆ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ? ಅವರು ಅದರಲ್ಲೇ ಸಾಯ್ಬೇಕಾಗತ್ತೆ. ಅದೇ ಥರ ಮನುಷ್ಯರಿಗೆ ಪಾಪ ಪರಿಹಾರ ಇದೆ. ಯೇಸು ಕ್ರಿಸ್ತನ ಮೂಲಕ, ಆತನ ರಕ್ತದ ಮೂಲಕ ಪಾಪದಿಂದ ಬಿಡುಗಡೆ ಆಗೋದಕ್ಕೆ ಅವಕಾಶ ಇದೆ. ದೇವರು ಆ ರಕ್ಷಣೆಯನ್ನು ಏರ್ಪಡಿಸಿ ಕೊಟ್ಟಿದ್ದಾರೆ. ಆದರೆ ಅದಿದ್ರೂ ಕೂಡ ಅದನ್ನು ಅಂಗೀಕರಿಸೋದಕ್ಕೆ ಮನಸ್ಸಿಲ್ಲದರ, ಪಾಪದಿಂದ ಮನೆ ತಿರುಗೋದಕ್ಕೆ ಇಷ್ಟ ಇಲ್ಲದರ ಬದುಕುವಂಥವರುಗಳು ಆ ಪಾಪದಲ್ಲೇ ಕೊನೆಗೆ ಸಾಯ್ತಾರೆ. ರಕ್ಷಣೆ ಅನ್ನೋದು ಅವರಿಗೆ ಸಿಗೋದಿಲ್ಲ. ಆದರೆ ಯಾರೆಲ್ಲ ತಮ್ಮನ್ನು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನು ತಮಗಾಗಿ ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಮಾಡಿರುವಂಥ ಕಾರ್ಯವನ್ನು ಅಂಗೀಕರಿಸಿಕೊಳ್ಳುತ್ತಾರೋ ಅವರನ್ನು ಆತನ ರಕ್ತವು ತೊಳೆದು ಅವರ ಪಾಪಗಳನ್ನು ಬಿಡುಗಡೆಗೊಳಿಸುತ್ತೆ. ಹಲ್ಲೆಲೂಯ. ದೇವದೂತನು ಯೋಸೇಫನಿಗೆ ಹೇಳಿದಂಥ ಮಾತು ನೆರವೇರುತ್ತೆ. ದೇವದೂತ ಹೇಳಿದ ಮಾತು, ಆತನು ತನ್ನ ಜನಗಳನ್ನು ಅವರ ಪಾಪಗಳನ್ನು ಬಿಡಿಸಿ ಕಾಯುವನೆಂಬುದಾಗಿ. ಆ ಮಾತು ಯಾರಲ್ಲಿ ನೆರವೇರುತ್ತೆ ಅಂದರೆ, ಯಾರು ಯೇಸು ಕ್ರಿಸ್ತನು ತಮಗಾಗಿ ಮಾಡಿದೆಲ್ಲವನ್ನು ನಂಬಿ ತಾವು ಪಾಪಿಗಳೆಂಬುದಾಗಿ ಒಪ್ಪಿಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ಬದುಕುತ್ತಾರೋ ಅವರಲ್ಲಿ ಆ ಮಾತು ನೆರವೇರುತ್ತೆ. ಹಲ್ಲೆಲೂಯ. ನಂಬದವರಲ್ಲಿ ಅದು ನೆರವೇರೋದಕ್ಕೆ ಸಾಧ್ಯ ಇಲ್ಲ. ಅವರು ಅವರ ಪಾಪದಲ್ಲಿಯೇ ಸಾಯಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಆಗ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆಗೊಳಿಸುವ ಆತನಾಗಿ, ಪಾಪದಿಂದ ಬಿಡುಗಡೆಗೊಳಿಸಿ ರಕ್ಷಿಸುವ ಆತನಾಗಿದ್ದಾರೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯ. ಆದರೆ ಒಂದು ವೇಳೆ ಇನ್ನೊಂದು ವಿಷಯ ಏನು ಅಂತಂದರೆ, ಎಲ್ಲರಿಗೂ ರೋಗ ಬಂದಿದೆ, ಎಲ್ಲರೂ ವ್ಯಾಕ್ಸಿನ್ ಹಾಕ್ಕೊಳ್ಳಿ ವಾಸಿ ಆಗುತ್ತೆ ಅಂತ ವ್ಯಾಕ್ಸಿನ್ ಕಂಡುಹಿಡಿದು ಎಲ್ಲರಿಗೂ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ತುಂಬ ಜನ ವ್ಯಾಕ್ಸಿನ್ ತೊಗೊಳ್ತಾ ಇದ್ದಾರೆ, ತೊಗೊಂಡವ್ರಿಗೆಲ್ಲ ವಾಸಿ ಆಗ್ತಾ ಇದೆ. ಈಗ ಒಂದು ಗಂಡ ಇದ್ದ ಅಂತ ಅಂದ್ಕೊಳ್ಳಿ. ಈ ಗಂಡ ಡಾಕ್ಟರ್ ಹತ್ರ, ಸ್ವಾಮಿ ನನಗೆ ತೊಗೊಳಕ್ಕೆ ಇಷ್ಟ ಇಲ್ಲ, ನನ್ನನ್ನು ನನ್ನ ಹೆಂಡತಿಗೆ ಹಾಕ್ಬಿಡಿ, ಅವಳಿಗೆ ಹಾಕ್ಬಿಡಿ, ನನಗೆ ವಾಸಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅದಾಗುತ್ತಾ? ಒಂದು ವೇಳೆ ಯಾವ್ದಾದ್ರು ಮಗು, ಡಾಕ್ಟರ್ ನಂಗೆ ಇಂಜೆಕ್ಷನ್ ತೊಗೊಳಕ್ಕೆ ಇಷ್ಟ ಇಲ್ಲ, ನಮ್ಮ ಅಪ್ಪಗೆ ಹಾಕ್ಬಿಡಿ ನನ್ನ ಬದಲು ಅಂತ ಅವ್ರ ಅಪ್ಪಗೆ ಹಾಕ್ಬಿಟ್ರೆ ಮಗುವಿಗೆ ಬಿಡುಗಡೆ ಆಗ್ಬಿಡುತ್ತಾ? ಇಲ್ಲ, ಒಂದಿಬ್ಬರು ಸ್ನೇಹಿತರಿದ್ದಾರೆ. ಒಬ್ಬ ಸ್ನೇಹಿತ, ಡಾಕ್ಟರ್ ನನಗೆ ಬೇಡ ಡಾಕ್ಟರ್, ನನ್ನ ಫ್ರೆಂಡ್ ಇದ್ದಾನೆ ತುಂಬ ಒಳ್ಳೆಯವನು, ಇವ್ನಿಗೆ ಹಾಕ್ಬಿಡಿ ನನಗೆ ವಾಸಿ ಆಗ್ಬಿಡಲಿ ಅಂತ ಅವ್ನಿಗೆ ಹಾಕ್ಸ್ತೀನಿ ಅಂತಂತಂದರೆ ನಮಗೆ ವಾಸಿ ಆಗುತ್ತಾ? ಯಾರ್ಯಾರು ಹಾಕಿಸ್ಕೊಳ್ತಾರೋ ಅವ್ರವ್ರಿಗೆ ಅದು ವಾಸಿ ಆಗುತ್ತೆ. ಹಾಗೆ ಯಾರಿಗಾರು ಒಬ್ಬರಿಗೆ ರೋಗ ವಾಸಿ ಆಗ್ಬೇಕಂತಿದ್ರೆ ಅವರು ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಬೇಕು. ಗಂಡನಿಗೆ ವಾಸಿ ಆಗಬೇಕು ಅಂತ ಇದ್ದರೆ ಗಂಡ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಬೇಕು, ಆಗ ಅವನಿಗೆ ರೋಗ ವಾಸಿ ಆಗುತ್ತೆ. ಆದರೆ ನನ್ನ ಹೆಂಡತಿ ವ್ಯಾಕ್ಸಿನ್ ಹಾಕಿಸ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡ್ಬಿಟ್ಟಿರೋದ್ರಿಂದ ನನಗೂ ವಾಸಿ ಆಗ್ಬಿಡ್ಬೋದು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ನಾವು ಅಪ್ಪ ತಗೊಂಡಿದ್ದಾರೆ ನನಗೆ ವಾಸಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಮಕ್ಕಳಿಗೆ ಆಗೋದಿಲ್ಲ. ನನ್ನ ಸ್ನೇಹಿತರು ತಗೊಂಡಿದ್ದಾನೆ ನನಗೂ ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಅವರವರ ರೋಗವನ್ನು ವಾಸಿ ಮಾಡಿಕೊಳ್ಳೋದಕ್ಕೆ ಅವರವರು ವ್ಯಾಕ್ಸಿನನ್ನು ಹಾಕಿಕೊಳ್ಳಬೇಕು.
ಅದೇ ರೀತಿಯಾಗಿಯೇ ಹೆಂಡತಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದಲ್ಲ ಎಂದು ಮಾತ್ರಕ್ಕೆ ಗಂಡನ ಪಾಪ ಕ್ಷಮಿಸಲ್ಪಡೋದಿಲ್ಲ. ನಮ್ಮ ತಂದೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಮಕ್ಕಳ ಪಾಪ ಕ್ಷಮಿಸಲ್ಪಡೋದಿಲ್ಲ. ನಮ್ಮ ಸ್ನೇಹಿತ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದಾನೆ ಅನ್ನೋ ಮಾತ್ರಕ್ಕೆ ನನ್ನ ಪಾಪ ಕ್ಷಮಿಸಲ್ಪಡೋದಿಲ್ಲ. ಪ್ರತಿಯೊಬ್ಬರು ಅವರವರ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ರಕ್ಷಣೆ ಉಂಟಾಗುವುದಕ್ಕೆ ಅವರವರು ಯೇಸು ಕ್ರಿಸ್ತನ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟು ವಿಶ್ವಾಸಕ್ಕೆ ಬರಬೇಕು. ನನ್ನ ಹೆಂಡತಿ ಚರ್ಚ್ಗೆ ಹೋಗ್ತಾ ಇದ್ದಾಳೆ, ನನ್ನನ್ನು ದೇವರು ಏನೋ ಒಳ್ಳೇದು ಮಾಡ್ತಾರೆ. ನಮ್ಮ ಅಪ್ಪ ಹೋಗ್ತಾ ಇದ್ದಾರೆ, ನಮಗೆ ಮಾಡ್ತಾರೆ. ಯಾರೋ ಹೋಗೋದ್ರಿಂದ ನಮಗಾಗೋದಿಲ್ಲ. ಪ್ರತಿಯೊಬ್ಬರು ರೋಗವಾಸಿ ಆಗ್ಬೇಕಾದ್ರೆ ಅವನವನು ಔಷಧಿ ತಗೊಳ್ಳೇಬೇಕು, ಇನ್ನೊಬ್ಬರಿಂದ ಏನು ಮಾಡೋಕ್ಕಾಗಲ್ಲ. ಅದೇ ಥರ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕಂದ್ರೆ ಅವರು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಲೇಬೇಕು. ಅವ್ರಿಗೆ ಸಂಬಂಧಪಟ್ಟವರು, ಅವ್ರಿಗೆ ಹತ್ತಿರವಾದವರು ಯಾರೋ ನಂಬಿರೋದ್ರಿಂದ ಇವರಿಗೆ ರಕ್ಷಣೆ ಅನ್ನೋದು ಬರೋದಿಲ್ಲ. ಆದರೆ ಇವತ್ತೇನು ಮಾಡ್ತಾರೆ, ಅನೇಕರು ಆ ತಪ್ಪು ಮಾಡ್ತಾರೆ. ಅವ್ರ ಜೊತೆ ಇರುವಂಥ ಯಾರೋ ಒಬ್ಬರು ದೇವರಲ್ಲಿ ಜೀವಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಆದರೆ ಇವರು ಅದನ್ನು ಮಾಡೋದಿಲ್ಲ. ಆದರೆ ಎಲ್ಲಿವರೆಗೂ ಇವರು ಅದನ್ನು ಮಾಡೋದಿಲ್ಲೋ ಇವರು ಅದನ್ನು ಆ ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ರಕ್ಷಣೆಗೆ ಬರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇನ್ನೊಬ್ಬರಿಂದ ನಾವು ರಕ್ಷಿಸಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು, ಒಂದು ವೇಳೆ ಯೇಸು ಕ್ರಿಸ್ತನು ನಮ್ಮ ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ಆತನ ಬಳಿಗೆ ಬಂದು ನಿಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳಿ ಅಂತ ಹೇಳುವಾಗ ಯಾರಾದರೂ ಒಬ್ಬರು ನನ್ನಲ್ಲಿ ಪಾಪನೇ ಇಲ್ಲ, ನಾನು ತುಂಬ ಒಳ್ಳೆಯವನು, ನಾನು ತುಂಬ ಪರಿಶುದ್ಧನು, ನಾನು ತುಂಬ ನೀತಿವಂತನು, ನನ್ನಲ್ಲಿ ಪಾಪ ಅನ್ನೋದೇ ಇಲ್ಲ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಹಂಗೆ ಹೇಳಿದ್ರೆ ಆಗ ಯೇಸು ಕ್ರಿಸ್ತನ ಏನು ಮಾಡ್ತಾರೆ? ಯೇಸು ಕ್ರಿಸ್ತನು ಅವರನ್ನು ರಕ್ಷಿಸೋದಕ್ಕೆ ಸಾಧ್ಯನಾ? ಅವರನ್ನು ರಕ್ಷಿಸೋದಕ್ಕೆ ಅವಕಾಶ ಇಲ್ಲ. ಇವಾಗ ಎಲ್ಲರಿಗೂ ರೋಗ ಬಂದಿದೆ. ಕೊರೋನಾ ವೈರಸ್ಸು ನಿಮ್ಗೆ ಯಾರಿಗಾರು ಕಾಣಿಸ್ತಾ ಇತ್ತಾ? ನಿಮ್ಮನೆ ಬಾಗಿಲ ಹತ್ರ ಬಂದ್ಬಿಟ್ಟು ನಾನು ಬಂದಿದ್ದೀನಿ ಅಂತ ಯಾರು ಬಂದಿತ್ತು ಯಾವಾಗಾದರೂ? ಇವಾಗ ಮನೆ ಹತ್ರ ಇರುವಾಗ ನಾಯಿ ಬರುತ್ತೆ, ಹೋಗಿ ಅಂತ ಓಡಿಸಿ ನಾಯಿ ಓಡಿಸ್ಬಿಡ್ತೀವಿ. ಅದೇ ಥರ ಕೊರೋನಾ ವೈರಸ್ಸು ನಿಮ್ಮ ಮನೆ ಕಿಟಕಿ ಹತ್ರನೋ ನಿಮ್ಮ ಮನೆ ಬಾಗಿಲ ಹತ್ರ ಬಂದ್ಬಿಟ್ಟು ನಾನು ಬಂದಿದ್ದೀನಿ ಕೊರೋನಾ ಇಲ್ಲಿ ಅಂತ ಯಾರಿಗೂ ಕಾಣಿಸ್ಕೊಂಡಿತ್ತಾ? ಯಾರಿಗೂ ಕಾಣಿಸ್ಕೊಂಡಿಲ್ಲ. ಆದರೆ ಏನಾಯಿತು, ಎಲ್ಲರಿಗೂ ಆಡ್ತು. ಆಗ ಡಾಕ್ಟ್ರ್ ಹೇಳ್ತಾರೆ, ಕೊರೋನಾ ವೈರಸ್ ಎಲ್ಲರಿಗೂ ಆಡ್ತಾ ಇದೆಯಪ್ಪ, ವ್ಯಾಕ್ಸಿನ್ ತಗೋ ಒಳ್ಳೇದು ಅಂತ ಹೇಳಿದಾಗ ನನಗೆ ಕೊರೋನಾ ವೈರಸ್ ಎಲ್ಲ ಕಾಣಿಸೋದೇ ಇಲ್ಲ. ಬೆಕ್ಕು ಕಾಣಿಸುತ್ತೆ, ನಾಯಿ ಕಾಣಿಸುತ್ತೆ, ಇದ್ಯಾವುದು ವೈರಸ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲ ಸುಮ್ಮನೆ ಹೇಳ್ತಾರೆ, ನನಗೆ ಯಾವ ರೋಗನೇ ಇಲ್ಲ, ನಾನು ವ್ಯಾಕ್ಸಿನ್ ತೊಗೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದ ಅಂತ ಅಂದ್ಕೊಳ್ಳಿ. ಕೊನೆಗೇನಾಗುತ್ತೆ? ಆ ರೋಗದಲ್ಲಿ ಸಾಯ್ಬೇಕಾಗುತ್ತೆ. ಎಷ್ಟೋ ಜನ ಕೊರೋನಾದಿಂದ ಸದೋದ್ರು, ಆ ಥರ ಸಾಯ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂದರು, ಅಯ್ಯೋ ಕೊರೋನಾ ವೈರಸ್ ಅಂತ ಇದೆಯಂತೆ, ಎಲ್ಲರಿಗೂ ಬರ್ತಾ ಇದೆಯಂತೆ, ಡಾಕ್ಟ್ರ್ ಏನೋ ಔಷಧಿ ಕಂಡಿಡ್ದಾರಂತೆ, ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡ್ರೆ ಒಂದು ವೇಳೆ ಅವನ ಜೀವ ಉಳಿಯೋದಕ್ಕೆ ಅವಕಾಶ ಇರುತ್ತೆ. ಅದೇ ಥರನೇ ಯೇಸು ಕ್ರಿಸ್ತನು ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಮನುಷ್ಯರೇ, ನಿಮ್ಮ ಪಾಪದಿಂದ ಮನೆ ತಿರುಗಿರಿ. ಎಲ್ಲ ಮನುಷ್ಯರು ಪಾಪವನ್ನು ಮಾಡಿ ಬಿದ್ದು ಹೋಗಿದ್ದಾರೆ, ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಮೂಲಕ ಬಿಡುಗಡೆ ಉಂಟು ಅಂತ ಹೇಳುವಾಗ ನನ್ನಲ್ಲಿ ಪಾಪನೇ ಇಲ್ಲ, ನನ್ನಲ್ಲಿ ರೋಗನೇ ಇಲ್ಲ, ನನಗೆ ಔಷಧಿ ಬೇಕಾಗಿಲ್ಲ ಅಂತ ಅನ್ಕೊಂಡು ಓಡಾಡಿದ್ರೆ ಕೊನೆಗೆ ಅವನು ಅದರಲ್ಲೇ ಸಾಯ್ಬೇಕಾಗತ್ತೆ. ಆದರೆ ಅಯ್ಯೋ ನನ್ನಲ್ಲಿ ಪಾಪ ಇದೆ, ನನ್ನ ಪಾಪವನ್ನು ದೇವರು ಕ್ಷಮಿಸಲಿ, ನನ್ನ ಪಾಪದಿಂದ ನನಗೆ ಬಿಡುಗಡೆ ಆಗಲಿ, ನನಗೆ ರಕ್ಷಣೆ ಆಗಲಿ ಅಂತ ತನ್ನನ್ನು ತಗ್ಗಿಸಿಕೊಂಡು ದೇವ್ರಿಗೆ ಒಪ್ಪಿಸ್ಕೊಟ್ರೆ ಯೇಸು ಕ್ರಿಸ್ತನ ಅವರನ್ನು ರಕ್ಷಿಸೋದಕ್ಕೆ ಸಾಧ್ಯ. ಆದರೆ ನನ್ನಲ್ಲಿ ಪಾಪ ಇಲ್ಲ, ನನ್ನಲ್ಲಿ ದೋಷ ಏನಿಲ್ಲ, ನಾನು ಸತ್ತೋದ ಮೇಲೆ ನೇರ ದೇವರ ಹತ್ರಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡು ಬದುಕಿದ್ರೆ ಅವನು ತನ್ನನ್ನು ತಾನು ಮೋಸಗೊಳಿಸಿಕೊಂಡಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ಪರಿಶುದ್ಧನು ಒಬ್ಬನೂ ಇಲ್ಲ, ಎಲ್ಲ ಮನುಷ್ಯರು ಪಾಪವನ್ನು ಮಾಡಿ ಬಿದ್ದು ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದರೆ ಈ ಮನುಷ್ಯ ಹೇಳ್ತಾನೆ ನಾನು ಪರಿಶುದ್ಧನು. ಆಗ ಏನು ಮಾಡ್ತಾ ಇದ್ದಾನೆ? ಸುಳ್ಳನ್ನು ಹೇಳ್ತಾ ಇದ್ದಾನೆ. ಪರಿಶುದ್ಧನು ಒಬ್ಬನಾದರೂ ಇಲ್ಲ. ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಾವು ದೇವರನ್ನ ಸುಳ್ಳುಗಾರನಾಗಿ ಮಾಡಿದವರಾಗ್ತೇವೆ. ಆದರೆ ಪರಿಶುದ್ಧನು ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪವನ್ನು ಮಾಡಿದ್ದಾರೆ. ಆದರೆ ಯಾರಾದರೂ ಒಬ್ಬರು ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ರಕ್ಷಿಸೋದಕ್ಕೆ ಆಗೋದಿಲ್ಲ. ಆದರೆ ತಮ್ಮನ್ನು ತಗ್ಗಿಸಿಕೊಂಡು ದೇವರೇ ನಂಗೆ ಕ್ಷಮಿಸು, ನನ್ನ ಪಾಪೆ ಅಂತ ಒಪ್ಪಿಸಿಕೊಡುವಾಗ ಅವರನ್ನು ದೇವರು ರಕ್ಷಿಸೋದಕ್ಕೆ ಸಾಧ್ಯ. ಅದರಿಂದ ನಮ್ಮ ಹೃದಯಗಳನ್ನು ನಾವು ಕಠಿಣಪಡಿಸಿಕೊಳ್ಳಬಾರದು. ನಾನು ಪರಿಶುದ್ಧನು, ನಾನು ನೀತಿವಂತನು, ನನ್ನಲ್ಲಿ ಪಾಪ ಇಲ್ಲ ಅಂತ ಅಂದ್ಕೊಂಡು ಹೋದರೆ ನಾವು ಮೋಸ ಹೋಗ್ತೀವಿ. ಆದರೆ ನಮ್ಮನ್ನು ತಗ್ಗಿಸಿಕೊಂಡು ದೇವ್ರಿಗೆ ಒಪ್ಪಿಸಿಕೊಡುವಾಗ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಎಲ್ಲಿವರೆಗೂ ಒಂದು ಮನುಷ್ಯ ತನ್ನ ಪಾಪೇನನ್ನು ಗ್ರಹಿಸಿ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ, ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ತಾನು ಬರೋದಿಲ್ಲವೋ ಅಲ್ಲಿವರೆಗೂ ಆ ಮನುಷ್ಯನಿಗೆ ರಕ್ಷಣೆ ಅನ್ನೋದು ಇಲ್ಲ. ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆದರೆ ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿ ನೋಡುವಾಗ ಒಂದು ಕ್ಷಣ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ನೀವು ನಿಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿಕೊಂಡಿದ್ದೀರಾ? ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ನಮ್ಮ ಪಾಪದಿಂದ ಅವರು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಆದರೆ ನೀವು ನಿಮ್ಮ ಪಾಪಗಳಿಂದ ಯೇಸು ಕ್ರಿಸ್ತನ ಮೂಲಕ ಬಿಡುಗಡೆ ಹೊಂದಿಕೊಂಡಿದ್ದೀರಾ?
ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾನು ಸಭೆಗೆ ಬರ್ತೀನಿ, ಸಭೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದ ಮಾತ್ರಕ್ಕೆ ಪಾಪದಿಂದ ಬಿಡುಗಡೆ ಆಗಿದೆ ಅಂತ ಅರ್ಥ ಅಲ್ಲ. ಆದರೆ ನಾವು ನಿಜವಾಗಲೂ ಪಶ್ಚಾತ್ತಾಪಪಟ್ಟು ನಾವು ಪಾಪಿಗಳನ್ನೋದನ್ನು ದೇವ್ರ ಮುಂದೆ ತಗ್ಗಿಸಿಕೊಂಡು ಒಪ್ಪಿಕೊಂಡು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ಆದರೆ ಇವತ್ತು ಸಭೆಗಳಲ್ಲಿ ಎಷ್ಟೋ ವಿಶ್ವಾಸಗಳಿದ್ದಾರೆ, ಆದರೆ ಪಶ್ಚಾತ್ತಾಪ ಇಲ್ಲ, ಪಾಪದಿಂದ ಮನೆ ತಿರುಗುವಂಥ ಒಂದು ಅನುಭವ ಇಲ್ಲ. ಸುಮ್ಮನೆ ಬರ್ತಾರೆ, ಕೂತ್ಕೊಳ್ತಾರೆ, ಹೋಗ್ತಾರೆ, ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡು. ಆದರೆ ಆ ಥರ ಇರೋದ್ರಿಂದ ರಕ್ಷಣೆ ಬರೋದಿಲ್ಲ. ಆದರೆ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪಪಟ್ಟು ನಿಜವಾಗ್ಲೂ ಮನೆ ತಿರುಗುವಾಗ ಆತನ ನಮ್ಮನ್ನು ಬಿಡಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾನು ನಮ್ಮನ್ನು ಬಿಡುಗಡೆಗೊಳಿಸ್ತೀನಿ ಅಂತ ಹೇಳುವಾಗ ಯಹೂದ್ಯರು ಹೇಳಿದ ಮಾತು, ನಾವು ಯಾರಿಗೂ ಯಾವತ್ತೂ ದಾಸರಾಗಿಲ್ಲ, ನಮಗೆ ಬಿಡುಗಡೆನೇ ಬೇಕಾಗಿಲ್ಲ ಅಂತಂದರು. ಆ ಥರ ನಾವು ಹೇಳಿದ್ರೆ ರಕ್ಷಣೆ ಬರೋದಿಲ್ಲ. ಆಗ ಯೇಸು ಕ್ರಿಸ್ತನು ಹೇಳ್ತಾರೆ, ಪಾಪವನ್ನು ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿದ್ದಾನೆ. ನಾನು ನಿಮ್ಮನ್ನು ಬಿಡುಗಡೆಗೊಳಿಸ್ತೀನಿ ಅಂತ ಹೇಳುವಾಗ ನೀವು ಹೇಳ್ತಾ ಇರೋದೇನು? ನಮಗೆ ಬಿಡುಗಡೆನೇ ಬೇಕಾಗಿಲ್ಲ, ನಾವು ಯಾರಿಗೂ ಯಾವುದು ದಾಸರಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಪಾಪವನ್ನು ಮಾಡಿ ಪಾಪಕ್ಕೆ ದಾಸರಾಗಿದ್ದೀರಾ, ನಾನು ನಿಮ್ಮನ್ನು ಬಿಡಿಸಲಿಲ್ಲ ಅಂದರೆ ನಿಮಗೆ ರಕ್ಷಣೆ ಇಲ್ಲ ಅಂತ ಅವ್ರು ಹೇಳಿದ್ರು. ಆಗ ನನಗೂ ನಿಮಗೂ ರಕ್ಷಣೆ ಬಹಳ ಮುಖ್ಯ. ಅದು ಹೊಂದಬೇಕಂದ್ರೆ ನಮ್ಮನ್ನು ನಾವು ತಗ್ಗಿಸಿ ಅವ್ರಿಗೆ ಒಪ್ಪಿಸಿಕೊಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆಗ ನೀವು ಇವತ್ತು ನಿಮ್ಮನ್ನು ತಗ್ಗಿಸಿ ನಿಮ್ಮ ಪಾಪಗಳಿಗಾಗಿ ನಿಜವಾಗಲೂ ಪಶ್ಚಾತ್ತಾಪಪಟ್ಟು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಪಾಪಗಳಿಂದ ಯೇಸು ಕ್ರಿಸ್ತನ ಮೂಲಕ ಬಿಡುಗಡೆ ಹೊಂದಿಕೊಂಡಿದ್ದೀರಾ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವಂಥ ನಿಶ್ಚಯ ನಮಗಿದೆಯಾ? ನಾಳೆ ಯೇಸು ಕ್ರಿಸ್ತನ ಮೂಲಕ ನಾನು ದೇವರ ರಾಜ್ಯವನ್ನು ಸೇರ್ತೀನಿ, ದೇವರೊಟ್ಟಿಗೆ ನಾನು ಯಾವಾಗಲೂ ಇರ್ತೀನಿ ಅನ್ನೋವಂಥ ಒಂದು ನಿಶ್ಚಯ ನಿಮಗಿದೆಯಾ? ಯೋಚನೆ ಮಾಡಿ. ಆ ನಿಶ್ಚಯ ಇಲ್ಲ ಅಂತಂದರೆ ಇವತ್ತೇ ಮನೆ ತಿರುಗಿ ದೇವರು ಒಪ್ಪಿಸಿಕೊಡಿ, ದೇವರು ನಮಗೆ ಸಹಾಯ ಮಾಡಲಿ. ಆಗ ಯೇಸು ಕ್ರಿಸ್ತನು ನಮ್ಮ ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ನಾವು ಸಹ ಅದನ್ನು ವಿಶ್ವಾಸಿಸಿ ಪಾಪದಿಂದ ಬಿಡುಗಡೆ ಹೊಂದಿಕೊಂಡಿದ್ದೀವಿ, ಎಲ್ಲ ಸರಿ. ಆದರೆ ಇದನ್ನು ಹೊಂದಿಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಎಲ್ಲರಿಗೂ ರೋಗ ಬಂದಿದೆ, ಔಷಧಿ ಕಂಡುಹಿಡಿದಿದ್ದಾರೆ, ನನಗೆ ಗೊತ್ತಾಯಿತು, ನಾನು ಹೋಗಿ ಆ ಔಷಧಿ ಹಾಕೊಂಡು ಬಂದ್ಬಿಟ್ಟೆ, ನನಗೆ ವಾಸಿ ಆಗೋಯ್ತು. ಆದರೆ ನನ್ನ ಮನೆಯಲ್ಲಿ, ನನ್ನ ಸುತ್ತಮುತ್ತ ಮನೆಗಳಲ್ಲಿ, ನಮ್ಮ ಬೀದಿಯಲ್ಲಿ, ನಮ್ಮ ಊರಲ್ಲಿ, ಅಕ್ಕಪಕ್ಕ ಊರುಗಳಲ್ಲಿ ಎಲ್ಲ ಕಡೆಗಳಲ್ಲಿ ಜನಗಳು ರೋಗದಿಂದ ನರಳ್ತಾ ಇದ್ದಾರೆ. ಇವತ್ತೋ ನಾಳೆ ಸತ್ತೋಗ್ಬೇಕಂತ ಇದ್ದಾರೆ. ಅಯ್ಯೋ ಏನು ಮಾಡೋಣ, ಎಲ್ಲಿ ನಮಗೆ ಔಷಧಿ ಸಿಗುತ್ತೆ, ನಮ್ಮನ್ನು ವಾಸಿ ಮಾಡೋದು ಯಾರು, ನಮ್ಮನ್ನು ಬಿಡುಗಡೆ ಮಾಡೋದು ಯಾರು, ನಾವು ಬದುಕೊಳ್ಳೋದು ಹೆಂಗೆ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆದರೆ ನಾನು ಎಲ್ಲೋ ಒಂದು ಕಡೆ ಔಷಧಿ ಇದೆ ಅಂತ ತಿಳ್ಕೊಂಡು ಹೋಗಿ ಔಷಧಿ ಆಗಿಸ್ಕೊಂಡು ಬಂದು ವಾಸಿ ಆಗಿದ್ದೀನಿ. ಈಗ ನಾನು ಏನು ಮಾಡ್ಬೋದು? ಈಗ ನಾನು ಅದನ್ನು ಅವರೆಲ್ಲರಿಗೂ ಹೇಳ್ಬೇಕು. ಅಯ್ಯೋ ಯಾಕೆ ಇದೋಗನ್ನ ಸಾಯ್ತಾ ಇದ್ದೀರಾ, ಔಷಧಿ ಇದೆ, ಹೋಗಿ ಆಗಿಸ್ಕೊಂಡು ಬನ್ನಿ, ನಾನು ಆಗಿಸ್ಕೊಂಡು ಬಂದೆ, ಚೆನ್ನಾಗಿದ್ದೀನಿ, ನೀವು ಹೋಗಿ ಅಂತ ಎಲ್ಲರಿಗೂ ಹೇಳಬೇಕಾಗಿರುವಂಥ ಕರ್ತವ್ಯ. ಅದೇ ರೀತಿಯಾಗಿ ನಾನು ನೀವು ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಆದರೆ ಬಿಡುಗಡೆ ಹೊಂದಿಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಯೇಸುವೇ ನೀನು ನನ್ನ ಪಾಪಗಳಿಂದೆಲ್ಲ ಬಿಡುಗಡೆಗೊಳಿಸ್ತೆ, ಸ್ತೋತ್ರ ಸ್ವಾಮಿ ಅಂತ ನಮ್ಮ ಪಾಡ ನಾವು ಹೋಗ್ತಾ ಇದ್ದೀವಾ? ಇಲ್ಲ ಅಂತಂದರೆ ನಮ್ಮ ಸುತ್ತಮುತ್ತಲು ನೋಡ್ತಾ ಇದ್ದೀವಾ? ನಮ್ಮ ಮನೆಯಲ್ಲಿ ಇನ್ನೂ ಪಾಪದಿಂದ ಬಿಡುಗಡೆ ಆಗಬೇಕಾಗಿರೋರು, ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಪಾಪದಿಂದ ಬಿಡುಗಡೆ ಆಗಬೇಕಾಗಿರೋರು, ನಮ್ಮ ಬೀದಿಯಲ್ಲಿ ಬಿಡುಗಡೆ ಆಗಬೇಕಾಗಿರೋರು, ನಮ್ಮ ಸ್ವಂತ ಬಂಧು ಬಳಗ ಸ್ನೇಹಿತರಲ್ಲಿ ಬಿಡುಗಡೆ ಆಗಬೇಕಾಗಿರೋರು, ನಮ್ಮ ಊರಲ್ಲಿ ಬಿಡುಗಡೆ ಆಗಬೇಕಾಗಿರೋರು, ಸುತ್ತಮುತ್ತ ಊರಲ್ಲಿ ಬಿಡುಗಡೆ ಆಗಬೇಕಾಗಿರೋರು, ನಾವು ಕಾಣುವಂಥ ಎಲ್ಲ ಮನುಷ್ಯರು ಪಾಪದಿಂದ ಬಿಡುಗಡೆ ಆಗಬೇಕಾಗಿದೆ, ಪಾಪದಿಂದ ನಾಶನದಲ್ಲಿ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ? ನೀವು ಔಷಧಿ ತಗೊಂಡು ವಾಸಿ ಆಗ್ಬಿಟ್ಟು ಯೇಸುವೇ ಸ್ತೋತ್ರಪ್ಪ ನನಗೆ ಪರಲೋಕ ಇದೆ ಅಂದ್ಕೊಂಡು ಸುಮ್ಮನೆ ಮನೇಲಿ ಇದ್ದೀರಾ? ಒಂದು ವೇಳೆ ಒಂದು ವ್ಯಕ್ತಿ ಔಷಧಿ ತೊಗೊಂಡು ವಾಸಿಯಾಗಿ ತನ್ನ ಕಣ್ಮುಂದೆ ಸಾಯೋತ ಎಲ್ಲ ದನಗಳನ್ನ ನೋಡಿ ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಮನೇಲಿದ್ದು ನನಗೆ ವಾಸಿ ಆಗೋಯ್ತಪ್ಪ ಅಂತ ಅಂದ್ಕೊಂಡು ಅವ್ನು ಮಾತ್ರ ಬದುಕಿ ಮಿಗ್ದಿರಲ್ಲ ಸತ್ತರೆ, ಆ ವಿಷಯ ಇನ್ನೊಂದು ಯಾರಿಗೋ ಒಬ್ರು ಗೊತ್ತಾದಾಗ ಏನಂತಾರೆ? ಇಷ್ಟೆಲ್ಲ ದನಗಳು ಲಾಸ್ ಆಗೋದಕ್ಕೆ ನಿನ್ನೆ ಕಾರಣ. ನಿನಗೆ ಔಷಧಿ ಎಲ್ಲಿದೆ ಅಂತ ಗೊತ್ತಿತ್ತು, ಔಷಧಿ ತೊಗೊಂಡ್ರೆ ಚೆನ್ನಾಗಿ ಆಗ್ತೆ ಅಂತ ಗೊತ್ತಿತ್ತು, ನೀನು ಹೋಗಿ ತೊಗೊಂಡು ಬಂದೆ, ಚೆನ್ನಾಗಾದೆ. ಅದೇ ಯಾರಿಗಾರ ಹೇಳಿದ್ರೆ ಇವರು ಹೋಗಿ ಔಷಧಿ ತೊಗೊಂಡು ಬಂದಿದ್ದರೆ ಎಲ್ಲರಿಗೂ ವಾಸಿ ಆಗಿರೋದಲ್ಲ, ಎಂಥ ಕೆಲಸ ಮಾಡಿದೆ ನೀನು ಅಂತ ಅಂತಾರೋ ಇಲ್ವೋ? ಒಂದು ವೇಳೆ ನಾವು ರಕ್ಷಣೆ ಹೊಂದಿದ್ದೀನಿ ಅಂತ ಅಂದ್ಕೊಂಡು ಇನ್ನೊಬ್ಬರಿಗೆ ಆ ರಕ್ಷಣೆ ಸುವಾರ್ತೆಯನ್ನು ತಿಳಿಯಪಡಿಸ್ತದೆ, ನಮ್ಮ ಪಾಡನ್ನು ನಾವು ದೇವರೇ ಸ್ತೋತ್ರ ಅಂದ್ಕೊಂಡು ಬದುಕ್ತಾ ಇದ್ರೆ ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇರುವಂಥವರೆಲ್ಲರ ನಾಶನಕ್ಕೆ ನಾವೇ ಕಾರಣರಾಗಿರ್ತೇವೆ. ಆಗ ನಾವೇನು ಮಾಡ್ತಾ ಇದ್ದೀವಿ? ಯೋಚನೆ ಮಾಡಬೇಕು. ಒಂದು ವೇಳೆ ರೋಗ ಎಲ್ಲರಿಗೂ ಇದೆ, ನಾನು ಹೋಗಿ ವ್ಯಾಕ್ಸಿನ್ ತೊಗೊಂಬಂದೆ, ವಾಸಿ ಆಯಿತು, ಎಲ್ಲರಿಗೂ ಹೇಳಿದೆ, ಒಬ್ಬನು ಸಹ ನಂಬಿಲ್ಲ, ಒಬ್ಬನು ಸಹ ಹೌದಾ ನಾವು ಹೋಗಿ ತೊಗೊಂಬರ್ತೀವಿ ಔಷಧಿ ಆಯಿತು ಅಂತ ಒಬ್ಬನಾದರೂ ಹೋಗಲಿಲ್ಲ. ಅವರು ನನಗೆ ಗೇಲಿ ಮಾಡಿದ್ರು, ಪರಿಹಾಸ ಮಾಡಿದ್ರು, ಹೋಗ ಬುದ್ಧಿ ಇಲ್ಲ ನಿನಗೆ, ಅಲ್ಲೆಲ್ಲ ಔಷಧಿ ಇದೆ ಅಂತೆ, ಹೋದ್ರೆ ತಗೊಂಡ್ರೆ ಸರಾಗಾಗ್ಬಿಡುತ್ತಂತೆ, ಯಾರಿಗೆ ಹೇಳ್ತಾರೆ ಹೋಗ ಅಂತ ನನಗೆ ಬೈದರು, ಗದರಿದ್ರು, ನನ್ನ ಅಂಗಲಾಚಿದೆ, ಇಲ್ಲ ಖಂಡಿತ ಆಗುತ್ತೆ ಹೋಗಿ ನೋಡಿ ನನಗೆ ಚೆನ್ನಾಗಾಯ್ತು,
ಅದೇ ಎಷ್ಟೋ ಬೇಡ್ಕೊಂಡೆ, ಅವ್ರು ಕೇಳಿಲ್ಲ, ನನ್ನನ್ನೇ ಹೊಡೆದ್ರು, ಗಾಯಪಡಿಸಿದ್ರು, ಊರಿಂದ ಆಚೆ ಹಾಕಿದ್ರು. ಆ ಜನಗಳು ಕೊನೆಗೆ ಆ ರೋಗದಲ್ಲಿಯೇ ಸಾಯ್ತಾರೆ. ಅದಕ್ಕೆ ಯಾರು ಕಾರಣರಾಗ್ತಾರೆ? ಅದಕ್ಕೆ ಅವರೇ ಕಾರಣರಾಗ್ತಾರೆ. ನಾನು ಮಾಡೋ ಕೆಲಸ ನಾನು ಮಾಡಿದೆ, ಔಷಧಿ ಇದೆ, ಸರೋಗುತ್ತೆ, ಬನ್ನಿ ಅಂತ ಎಲ್ಲರಿಗೂ ಹೇಳಿದೆ, ಅದು ಯಾರು ಕೇಳಿಲ್ಲ. ಅವರ ನಾಶನಕ್ಕೆ ಅವರೇ ಹೊಣೆ. ಆದರೆ ಔಷಧಿ ಇದ್ದು ತಗೊಂಡು ಬಂದು ನಾನು ವಾಸಿ ಆಗಿದ್ದು, ಊರೆಲ್ಲ ಸಾಯ್ತಾ ಇದ್ರು, ಒಬ್ಬನಿಗಾದ್ರೂ ಆ ಸುದ್ದಿಯನ್ನು ಹೇಳದೆ ಹೋಗಿ ಅವ್ರ ನಾಶನ ಆದರೆ ಅದಕ್ಕೆ ಯಾರು ಕಾರಣರಾಗ್ತಾರೆ? ಅದಕ್ಕೆ ನಾವೇ ಕಾರಣರಾಗ್ತೇವೆ. ಅದರಿಂದ ಯೇಸು ಕ್ರಿಸ್ತರು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ನಮ್ಮ ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ದೇವರಾಜ್ಯ ಸೇರಿದು ನಮ್ಗೆ ಅವಕಾಶ ಮಾಡ್ತಾರೆ, ಅದನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಅದನ್ನು ಹೊಂದಿಕೊಂಡು ನೀವು ಏನು ಮಾಡ್ತಾ ಇದ್ದೀರಾ? ಒಂದು ದಿವಸ ಇದು ನಾನಲ್ಲ, ಒಂದು ದಿವಸ ಇದನ್ನು ದೇವರು ಕೇಳ್ತಾರೆ. ಅವಾಗೇನು ಉತ್ತರ ಕೊಡ್ತೀರಾ? ನಾವು ಎದ್ದು ನಿಂತು ಕಣ್ಣು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಯೇಸು ಕ್ರಿಸ್ತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸ್ತಾರೆ, ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ಅದನ್ನು ನಮಗೆ ಈಗಾಗಲೇ ಅವರು ಅನುಸರಿಸಿದ್ದಾರೆ, ಅದಕ್ಕಾಗಿ ಆತನಿಗೆ ಸ್ತೋತ್ರ. ಆದರೆ ರಕ್ಷಣೆ ಹೊಂದಿಬಿಟ್ಟೆ ಅಂತ ಹೇಳಿಕೊಂಡು ಸುಮ್ಮನೆ ಇರುವುದಕ್ಕಾಗಿ ದೇವರು ನಮ್ಮನ್ನು ಕರೆಯಲಿಲ್ಲ. ಆದರೆ ಆ ರಕ್ಷಣೆ ಹೊಂದಬೇಕಾಗಿರುವಂಥವರೆಲ್ಲರಿಗೂ ತಿಳಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಯೋಚನೆ ಮಾಡೋಣ. ನಮ್ಮ ಕಣ್ಣು ಮುಂದೆ ಕಾಣಿಸುವಂಥ ಮನುಷ್ಯರಿಗೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತಿಳಿಯಪಡಿಸೋಣ. ನಂಬುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಆದರೆ ತಿಳಿಸದೆ ಹೋದರೆ ಅಪರಾಧ ನಮ್ಮ ಮೇಲೆ ಬರುತ್ತೆ. ತಿಳಿಸಿ ನಂಬದೇ ಹೋದರೆ ಅಪರಾಧಕ್ಕೆ ಅವನೇ ಕಾರಣರಾಗಿದ್ದಾನೆ. ಆದರೆ ನಾವು ಯೋಚನೆ ಮಾಡೋಣ, ನಾವು ಏನು ಮಾಡ್ತಾ ಇದ್ದೀವಿ? ಯೇಸು ಕ್ರಿಸ್ತನ ಸುವಾರ್ತೆಯನ್ನು, ಆತನ ಮೂಲಕವಾಗಿ ದೇವರು ಉಂಟು ಮಾಡಿರುವಂಥ ರಕ್ಷಣೆಯನ್ನು ಅನೇಕರಿಗೆ, ಎಲ್ಲರಿಗೂ ನಾವು ತಿಳಿಸೋಣ. ದೇವರು ನಮಗೆ ಸಹಾಯ ಮಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇವನು ಮಧ್ಯಾಹ್ನದಲ್ಲಿ ನಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸಪ್ಪ, ನೀವು ನಮ್ಮನ್ನು ಬಿಡುಗಡೆಗೊಳಿಸುವ ಆತನಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುವ ಆತನು ನೀವು, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಮುಖಾಂತರ ನಮ್ಮ ಪಾಪಗಳಿಂದ ಬಿಡುಗಡೆ ಉಂಟು, ರಕ್ಷಣೆ ಉಂಟು, ನಿತ್ಯ ಜೀವದ ಭರವಸೆ ನಮಗುಂಟು, ಅದಕ್ಕಾಗಿ ಸ್ತೋತ್ರ. ಯೇಸಪ್ಪ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ನಿಮ್ಮ ಪರಿಶುದ್ಧ ರಕ್ತವನ್ನು ನಮಗಾಗಿ ನೀವು ಶಿಲುಬೆಯಲ್ಲಿ ಸುರಿಸಿದರೆ ಅದಕ್ಕಾಗಿ ಸ್ತೋತ್ರ. ಆ ರಕ್ತದ ಮೂಲಕ ನಮ್ಮ ಪಾಪದಿಂದ ನಮಗೆ ಬಿಡುಗಡೆಯಾಗಿದ್ದಕ್ಕಾಗಿ ಸ್ತೋತ್ರ. ತಂದೆ, ಅದನ್ನು ಅಂಗೀಕರಿಸುವಂಥ ಮನಸ್ಸನ್ನು ನಮ್ಮಲ್ಲಿ ಉಂಟು ಮಾಡಿ ತಂದೆ, ನಮ್ಮನ್ನು ನಾವು ನೀವು ಒಪ್ಪಿಸಿಕೊಟ್ಟು ರಕ್ಷಣೆಗೆ ಬರುವಂತೆ ಸಹಾಯವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ತಂದೆಯೇ, ಆದರೆ ಇಷ್ಟೆಲ್ಲವನ್ನು ನಿಮ್ಮಿಂದ ಹೊಂದಿಕೊಂಡಂಥ ನಾವು ಅದನ್ನು ಇತರರಿಗೆ ತಿಳಿಸದೇ ಇರುವುದು ಹೇಗೆ? ನಮ್ಮ ಕಣ್ಣ ಮುಂದೆ ಜನಗಳು ನಾಶನಕ್ಕೆ ಗುರಿಯಾಗಿ ಹಾಳಾಗಿ ಹೋಗುತ್ತಿದ್ದಾರಲ್ಲ ತಂದೆಯೇ, ಅವರಿಗೆ ಅದನ್ನು ತಿಳಿಸಬಾರದು ಸ್ವಾಮಿ. ನಮ್ಮ ಕಣ್ಣ ಮುಂದೆ ಕಾಣಿಸುವಂಥ ಮನುಷ್ಯರೆಲ್ಲರಿಗೂ ಯೇಸು ಕ್ರಿಸ್ತನ ಮೂಲಕ ನೀವು ಮಾಡುವಂಥ ತಂದೆಯೇ ರಕ್ಷಣೆಯನ್ನು, ಪಾಪ ಪರಿಹಾರವನ್ನು ನಾವು ತಿಳಿಸಿಕೊಡಬೇಕು. ಅನೇಕರು ಅದರ ನಂಬಿಕೆ ಇಟ್ಟು ರಕ್ಷಣೆಗೆ ಬರುವುದಕ್ಕೆ ಅವಕಾಶವಾಗಬೇಕು. ತಂದೆ, ಆ ರೀತಿಯಾಗಿ ನಮ್ಮನ್ನು ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ಬಲವುಳ್ಳ ಹಸ್ತದಲ್ಲಿ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.